ಡಿಯರ್ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಇದರ ಸೆಕೆಂಡ್ ಪಾರ್ಟ್ ಇವತ್ತು ಡಿಸ್ಕಸ್ ಮಾಡುವ. ಸೊ ಇದರಲ್ಲಿ ಮೇಯ್ನಾಗಿ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಅದಂದರೆ ಏನು ಅಂತ ನೋಡುವ. ನೆಕ್ಸ್ಟ್ ಏನು ಕೇಳಿದ್ರೆ ಮೆಥಡ್ ಆಫ್ ಚಾರ್ಜಿಂಗ್. ಈಗ ಆಲ್ರೆಡಿ ನೀವು ಚಾರ್ಜ್ಗಳ ಬಗ್ಗೆ ಕಲ್ತಿದ್ದೀರಿ. ಸೊ ಒಂದು ಬಾಡಿಯನ್ನು ಚಾರ್ಜಿಂಗ್ ಅಂದರೆ ಚಾರ್ಜ್ ಮಾಡೋದು ಹೇಗೆ, ಸೊ ಚಾರ್ಜರ್ ಬಾಡಿ ಆಗೋದು ಹೇಗೆ ಕನ್ವರ್ಟ್ ಆಗುತ್ತೆ ಅದು ಗೊತ್ತಾಗಿದೆ ನಿಮಗೆ ಹಿಂದಿನ ಕ್ಲಾಸಲ್ಲಿ. ನೆಕ್ಸ್ಟ್ ಏನು ಮಾಡುವ ಅಂದರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸನ್ನು ಡಿಸ್ಕಸ್ ಮಾಡೋಣ. ಸೊ ಇಷ್ಟು ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ಫಸ್ಟ್ ನಾವೇನು ಮಾಡುವ ಅಂದರೆ ಕಂಡಕ್ಟರ್ಸ್ ಅಂದರೆ ಏನು ಅನ್ನುವಂಥದ್ದು. ಸೊ ಯೂಶಲಿ ಕಂಡಕ್ಟರ್ಸ್ ಅಂದರೆ ಮಟೀರಿಯಲ್ ವಿಚ್ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಕಾಲ್ಡ್ ಕಂಡಕ್ಟರ್ಸ್. ಸೊ ಸೆಂಟೆನ್ಸು ಪ್ರತಿ ವರ್ಡು ಅರ್ಥ ಮಾಡ್ಕೊಳ್ಳಿ. ಯಾವ ಮಟೀರಿಯಲ್ಲು ಅದರ ತನ್ಮೂಲಕ ಸೊ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇಲ್ಲೊಂದು ವರ್ಡ್ ಏನು ಅಂದರೆ ಈಸಿಲಿ. ಸೊ ವಿಚ್ ಈಸಿಲಿ ಟ್ರಾನ್ಸ್ಫರ್ಸ್ ದ ಚಾರ್ಜ್ ಥ್ರೂ ದಟ್ ಬಾಡಿ ಆರ್ ಕಾಲ್ಡ್ ಕಂಡಕ್ಟರ್ಸ್. ಅಂದರೆ ಕೆಲವು ಮಾಡೋದಿಲ್ಲ ಅನ್ನಂಗಾಯ್ತು. ಈಗ ಮಾಡ್ತಾ ಇರೋದಂಥದ್ದು ಯಾವ್ಯಾವುದು ಅನ್ನೋದು ಬೇಕು. ಅಂದರೆ ಈಗ ನೀವು ಯಾವುದೋ ಒಂದು ಮಟೀರಿಯಲ್ ತೆಗೆದುಕೊಳ್ಳಿ. ಸೊ ಆ ಮಟೀರಿಯಲ್ಗೆ ನೀವು ಒಂದು ಎಂಡಲ್ಲಿ ಚಾರ್ಜನ್ನು ಕೊಟ್ಟಾಗ ಅದು ಇನ್ನೊಂದು ಎಂಡಿಗೆ ಪಾಸಾಗಿ ಹೋಗುತ್ತಲ್ವ. ಸೊ ಅದಕ್ಕೆ ನಾವು ಕರೆಂಟ್ ಅಂತ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟು ಒಂದು ಯೂನಿಟಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲೇನು ಅಂದರೆ ನಾವು ಎಲ್ಲೋ ಒಂದು ಪಾರ್ಟಲ್ಲಿ ಚಾರ್ಜನ್ನು ಕೊಟ್ಟಾಗ ಅದು ತನ್ನ ಪೂರ್ತಿ ಪಾರ್ಟಿಗೆ ಅದನ್ನು ಸ್ಪ್ರೆಡ್ ಮಾಡ್ಕೊಂಡು ಹೋಗುತ್ತಲ್ಲ, ಅಂದರೆ ಇಟ್ ಪಾಸಸ್, ಇಟ್ ಅಲೋಸ್. ಸೊ ಆ ಒಂದು ಪ್ರಾಪರ್ಟಿ ತೋರಿಸುವಂಥ ಮಟೀರಿಯಲ್ಗಳಿಗೆ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಆಲ್ ದ ಮೆಟಲ್ಸ್ ಆರ್ ಕಂಡಕ್ಟರ್ಸ್. ಸೊ ನೀವು ಮೆಟಲ್ಸ್ ಅಂತ ಏನು ಅಂತೀರಿ, ಸೊ ಆಲ್ ಆರ್ ಗುಡ್ ಕಂಡಕ್ಟರ್ಸ್. ಸೊ ವಿಚ್ ಈಸಿಲಿ ಅಲೋ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್. ಅಲ್ಲಿ ಪಾಸ್ ಮಾಡಲಿಕ್ಕೆ ಅಲೋ ಮಾಡಿಕೊಡುತ್ತೆ. ಇನ್ನೊಂದೇನು ಅಂದರೆ ಹ್ಯೂಮನ್ ಬಾಡಿ ಆರ್ ಆ್ಯನಿಮಲ್ ಬಾಡೀಸ್ ಆರ್ ಆಲ್ಸೋ ಕಂಡಕ್ಟರ್ಸ್. ಸೊ ನೋಡಿ, ಅಂದರೆ ನಮ್ಮ ಬಾಡಿನೂ ಕೂಡ ಕಂಡಕ್ಟರ್ ಅಂತೇಳಿ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ ಕೆಲವೊಮ್ಮೆ. ಯಾಕೆಂದರೆ ನೀವು ಎಲೆಕ್ಟ್ರಿಸಿಟಿ ಟಚ್ ಮಾಡಿದಾಗ ವಿಚ್ ಅಲೋ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಅವರ್ ಬಾಡಿ. ಸೊ ನಮ್ಮ ಬಾಡಿ ಥ್ರೂದಲ್ಲಿ ಪಾಸಾಗಿ ಹೋಗುತ್ತೆ. ದಟ್ ಈಸ್ ದ ಎಲೆಕ್ಟ್ರಿಕ್ ಶಾಕ್. ಆ್ಯಂಡ್ ಆ್ಯನಿಮಲ್ ಬಾಡೀಸ್, ದೀಸ್ ಆರ್ ದ ಕಂಡಕ್ಟರ್ಸ್. ಆ್ಯಂಡ್ ಆಲ್ಸೋ ದ ಅರ್ತ್ ಈಸ್ ಆಲ್ಸೋ ಎ ಗುಡ್ ಕಂಡಕ್ಟರ್. ಅರ್ತ್ ಕೂಡ ಒಂದು ಗುಡ್ ಕಂಡಕ್ಟರ್ಸ್. ಸೊ ಇಟ್ ಅಲೋಸ್ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್. ಸೊ ಹಾಗಾಗಿ ಇವೆಲ್ಲ ಏನು ಕೇಳಿದರೆ ಕಂಡಕ್ಟರ್ಸ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಏನು ಕೇಳಿದರೆ ಇನ್ಸುಲೇಟರ್ಸ್. ಈ ಇನ್ಸುಲೇಟರ್ಸ್ ಅಂದರೆ ಯಾವುದು? ಇನ್ಸುಲೇಟರ್ಸ್ ಅಂದಾಗ ಏನು ಹೇಳ್ಬೋದು ನಾವು ಹಿಂದಿನ ಕ್ಲಾಸ್ಗಳಲ್ಲೆಲ್ಲ ಏನು ಕಲ್ತಿದ್ದೀವಿ ಕೇಳಿದರೆ ಇನ್ಸುಲೇಟರ್ಸ್ ಅಂದಾಗ ವಿಚ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಸಿಟಿ ಟು. ಸೊ ಆ ಡೆಫಿನೇಷನ್ ಸರಿ ಇಲ್ಲ. ಬಟ್ ಇಲ್ಲಿ ನೋಡಿ ಏನು ಕೇಳಿದರೆ ಮಟೀರಿಯಲ್ಸ್ ವಿಚ್ ಆಫರ್ ಹೈ ರೆಸಿಸ್ಟೆನ್ಸ್ ಟು ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ದೆಮ್ ಆರ್ ಕಾಲ್ಡ್ ಇನ್ಸುಲೇಟರ್ಸ್. ಇಲ್ಲಿ ಅರ್ಥ ಆಗುತ್ತೆ ನಿಮಗೆ. ಸೊ ಇಟ್ ವಿಚ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್. ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಾದ್ರೆ ಇದು ಅಪೋಸ್ ಮಾಡುತ್ತೆ. ಡಸ್ ನಾಟ್ ಅಲೋ ಅಲ್ಲ, ಅಪೋಸ್ ಮಾಡುತ್ತೆ. ಸೊ ಇದನ್ನು ನೀವು ಈಗ ಹೈಯರ್ ಕ್ಲಾಸಿಗೆ ಬಂದಿದ್ರಿ, ಸ್ಪಷ್ಟವಾಗಿ ತಿಳ್ಕೊಬೇಕು. ಮಟೀರಿಯಲ್ಸ್ ವಿಚ್ ಆಫರ್ ಹೈ ರೆಸಿಸ್ಟೆನ್ಸ್ ಅಂದರೆ ಒಂದು ಅಪೋಸಿಷನ್, ವಿರೋಧ ಮಾಡುವಂಥದ್ದು, ಟು ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ದೆಮ್ ಆರ್ ಕಾಲ್ಡ್ ಇನ್ಸುಲೇಟರ್ಸ್. ಹಂಗಾದ್ರೆ ಈಗ ಒಂದು ಡೌಟ್ ಬಂತಲ್ಲ ನಿಮಗೆ, ಏನು ಕೇಳಿದರೆ ಇನ್ಸುಲೇಟರ್ ಅನ್ನೋದು ಇದೆಯಾ ಇಲ್ವಾ ಅಂತೇಳಿ. ಸೊ ಇನ್ಸುಲೇಟರ್ ಅನ್ನೋದು ಒಂದು ನಾರ್ಮಲ್ ಕಂಡೀಷನ್ನಲ್ಲಿ ವಿಚ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್. ಬಟ್ ಒಂದು ಕ್ರಿಟಿಕಲ್ ಕಂಡೀಷನಿಗೆ ಬಂದಾಗ ಇನ್ಸುಲೇಟರ್ ಅನ್ನೋದೇ ಇಲ್ಲ, ವಿಚ್ ಅಲೋ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್. ಸೊ ಒಂದು ಈ ರೀತಿ ವಿಚಾರಗಳನ್ನ ನೀವು ತಿಳ್ಕೋಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೇಳಿದರೆ ಆಲ್ ನಾನ್ ಮೆಟಲ್ಸ್. ಅಂದರೆ ಯಾವ್ಯಾವುದು ನಾನ್ ಮೆಟಲ್ಸ್ಗಳಿವೆಯೋ ಅವೆಲ್ಲ ಇನ್ಸುಲೇಟರ್ಸ್. ಲೈಕ್ ಗ್ಲಾಸ್, ಪಾರ್ಸಲಿನ್, ಪ್ಲಾಸ್ಟಿಕ್, ನೈಲಾನ್, ಡ್ರೈ ವುಡ್. ಸೊ ದೀಸ್ ಆರ್ ದ ಇನ್ಸುಲೇಟರ್ಸ್ ವಿಚ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್. ಎಲೆಕ್ಟ್ರಿಸಿಟಿಯನ್ನು ಅದು ಪಾಸ್ ಮಾಡೋದಿಲ್ಲ ಈಸಿಲಿ. ಒಂದು ವರ್ಡ್ ನೆನಪಿಟ್ಕೊಳ್ಳಿ, ದೇ ಕಂಪ್ಲೀಟ್ಲಿ ಬ್ಲಾಕ್ ಮಾಡುತ್ತೆ ಅಂತ ಅಲ್ಲ, ಈಸಿಲಿ ಪಾಸ್ ಮಾಡೋದಿಲ್ಲ. ಸೊ ಅದಕ್ಕೆ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ನಾವೀಗ ಈ ಕಂಡಕ್ಟರ್ ಮತ್ತು ಇನ್ಸುಲೇಟರ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವ. ಈ ಕಂಡಕ್ಟರ್ ಮತ್ತು ಇನ್ಸುಲೇಟ್ರಲ್ಲಿ ನಾವು ಚಾರ್ಜನ್ನು ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ. ಒಂದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರುವಂಥ ಕಂಡಕ್ಟರ್ ಅಥವಾ ಇನ್ಸುಲೇಟರ್. ಸೊ ಅದಕ್ಕೆ ನಾವು ಚಾರ್ಜ್ ಕೊಟ್ಟರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ವೆನ್ ಚಾರ್ಜ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಕಂಡಕ್ಟರ್, ಇಟ್ ರೆಡಿಲಿ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಎಂಟೈರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಇದು ನೋಡಿ ಏನು ಹೇಳುತ್ತೆ ಕೇಳಿದರೆ, ನೀವೇನಾದರೂ ಒಂದು ಕಂಡಕ್ಟರ್ ತಗೊಳ್ಳಿ, ಒಂದು ವೈರ್ ಇರ್ಬೋದು ಅಥವಾ ಮೆಟಲ್ ಪ್ಲೇಟ್ ಇರ್ಬೋದು ಅಥವಾ ಮೆಟಲ್ ಬಾಕ್ಸ್ ಇರ್ಬೋದು. ಸೊ ನೀವೇನಾದರೂ ಅದಕ್ಕೆ ಹೊರಗಿನಿಂದ ಒಂದಿಷ್ಟು ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಹೇಗೆ ಮಾಡ್ತೀರಿ, ಯಾವುದೋ ಒಂದು ಚಾರ್ಜ್ಡ್ ಬಾಡಿ ತಂದು ಅದಕ್ಕೆ ಟಚ್ ಮಾಡ್ತೀರಿ.
ಕೂಡಲೇ ಏನಾಗುತ್ತೆ ಗೊತ್ತಾ, ಸೊ ಇಟ್ ರೆಡಿಲಿ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಎಂಟೈರ್ ಸರ್ಫೇಸ್, ಅಂದರೆ ಇಡೀ ಸರ್ಫೇಸಿಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ, ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡುತ್ತೆ. ನೀವೆಲ್ಲ ಹಾಕಿದ್ರಿ ಅಲ್ಲಿ ಮಾತ್ರ ಅಲ್ಲ, ಇಡೀ ಒಂದು ಸರ್ಫೇಸನ್ನು ಅದು ಕವರ್ ಮಾಡ್ಕೊಂಬಿಡುತ್ತೆ. ಎಲ್ಲಿ? ಕಂಡಕ್ಟ್ರಲ್ಲಿ. ನೋಡಿ, ಈಗ ಒಂದು ಕಂಡಕ್ಟ್ರನ್ನು ತಿಳ್ಕೊಳ್ಳೋಣ ನಾವು. ಯಾವುದೋ ಒಂದು ಮೆಟಲ್ ಅಲ್ವಾ, ಮೆಟಲ್ಸ್, ಆಲ್ ಮೆಟಲ್ಸ್ ಆರ್ ಕಂಡಕ್ಟರ್ಸ್. ಸೊ ಅದಕ್ಕೆ ನೀವೇನಾದರೂ ಈ ಚಾರ್ಜ್ಡ್ ಬಾಡಿ ಇದೆಯಲ್ಲ, ಇದು ಚಾರ್ಜ್ಡ್ ಬಾಡಿ ಇದೆ, ಫುಲ್ಲಿ ಚಾರ್ಜ್ಡ್. ಸೊ ಅದನ್ನು ತಂದು ಟಚ್ ಮಾಡಿದ್ರಿ ಅಂದ್ಕೊಳ್ಳಿ, ಏನಾಗುತ್ತೆ ನೋಡಿ, ಅದನ್ನು ತಂದು ಟಚ್ ಮಾಡಿದಾಗ ಸೊ ಅಲ್ಲಿ ಚಾರ್ಜು ಟ್ರಾನ್ಸ್ಫರ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಚಾರ್ಜ್ ಇದೆ, ಇದು ನ್ಯೂಟ್ರಲ್. ಓಕೆ, ಸೊ ಹೀಗಿರಬೇಕಾದ್ರೆ ನೀವು ಅದನ್ನು ಟಚ್ ಮಾಡಿದಾಗ ಈ ಚಾರ್ಜ್ಡ್ ಬಾಡಿಯಿಂದ ಒಂದಿಷ್ಟು ಚಾರ್ಜ್ಗಳು ಈ ನ್ಯೂಟ್ರಲ್ ಬಾಡಿ ಕಂಡಕ್ಟರ್ ಇತ್ತಲ್ಲ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ವೆರಿ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ನಾವು ಅದರಿಂದ ಆ ಚಾರ್ಜ್ಡ್ ಬಾಡಿಯನ್ನು ತೆಗೆದ್ರಿ ಅಂದ್ಕೊಳ್ಳಿ. ಸೊ ವೆರಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬಂದಿರೋ ಚಾರ್ಜು ತಗೊಂಡಿರೋ ಚಾರ್ಜನ್ನು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡುತ್ತೆ. ಇಡೀ ಕಂಡಕ್ಟರ್ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ದ ಕಂಡಕ್ಟರ್. ಈಗ ನೆಕ್ಸ್ಟ್ ಏನು ಮಾಡುವ ಕೇಳಿದ್ರೆ, ನಾವು ಇನ್ಸುಲೇಟರ್ಗೆ ಬಂದರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಒಂದು ಚಾರ್ಜ್ ಇಸ್ ಟ್ರಾನ್ಸ್ಫರ್ ಟು ದ ಇನ್ಸುಲೇಟರ್, ಇಟ್ ಸ್ಟೇಸ್ ಎಟ್ ದ ಸೇಮ್ ಪ್ಲೇಸ್. ನೋಡಿ, ಒಂದು ಇನ್ಸುಲೇಟರನ್ನು ತಿಳ್ಕೊಳ್ಳೋಣ. ಯಾವುದಿರ್ಬೋದು, ಗ್ಲಾಸ್ ಅಥವಾ ಪ್ಲಾಸ್ಟಿಕ್, ಇವೆಲ್ಲ ಇನ್ಸುಲೇಟರ್ಸ್. ಸೊ ಆ ಇನ್ಸುಲೇಟರನ್ನು ತಗೊಂಡು ನಾವು ಅದಕ್ಕೂ ಕೂಡ ಮತ್ತೆ ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಿದರೆ, ಈಗ ಇದು ಚಾರ್ಜ್ಡ್ ಬಾಡಿ, ಇದನ್ನು ಟಚ್ ಮಾಡಿದ್ದೀವಿ ನಾವು ಇನ್ಸುಲೇಟರ್ಗೆ, ಈಗೇನಾಗ್ಬೋದು, ಸೊ ಚಾರ್ಜ್ ಒಂದಿಷ್ಟು ಇಲ್ಲಿಂದ ಆ ಕಡೆಗೆ ಜಂಪ್ ಆಯಿತು ಅಥವಾ ಟ್ರಾನ್ಸ್ಫರ್ ಆಯಿತು ಅಂತ ಹೇಳ್ತೀವಿ ನಾವು. ಯಾವುದರಿಂದ? ಚಾರ್ಜ್ಡ್ ಬಾಡಿಯಿಂದ ಇನ್ಸುಲೇಟರ್ ಇಲೆಕ್ಟ್ರಿಕಲಿ ನ್ಯೂಟ್ರಲ್ ಇತ್ತು ಈಗ ಮೊದಲು. ಈಗ ಏನಾಯಿತು, ಒಂದಿಷ್ಟು ಚಾರ್ಜ್ ಅನ್ನೋದು ತಗೊತಲ್ಲ. ಬಟ್ ನಾವು ಚಾರ್ಜ್ ಕೊಟ್ಟಿದ್ದೀವಿ, ಈ ಚಾರ್ಜ್ಡ್ ಬಾಡಿಯನ್ನು ತಂದು ಅದಕ್ಕೆ ಟಚ್ ಮಾಡಿದ್ದೀವಿ. ಈಗೇನಾಗುತ್ತೆ, ನಾವು ಈ ಚಾರ್ಜ್ಡ್ ಬಾಡಿಯನ್ನು ತೆಗೆದ್ವಿ ಅಂದ್ಕೊಳ್ಳಿ. ಸೊ ಚಾರ್ಜ್ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ. ಟ್ರಾನ್ಸ್ಫರ್ ಆಗಿರುವಂಥ ಚಾರ್ಜ್ ಏನಾಗುತ್ತೆ ಈಗ, ಸೊ ಇಟ್ ರಿಮೇನ್ ಆ್ಯಸ್ ಇಟ್ ಈಸ್, ಅಲ್ಲೇ ಇದ್ಬಿಡುತ್ತೆ, ಸ್ಪ್ರೆಡ್ ಆಗೋದಿಲ್ಲ. ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಇನ್ಸುಲೇಟರ್ಸ್ ಆ್ಯಂಡ್ ಕಂಡಕ್ಟರ್ಸ್. ಇನ್ಸುಲೇಟ್ರಲ್ಲಿ ನೀವು ಎಲ್ಲಾದರೂ ಒಂದು ಕಡೆ ಚಾರ್ಜ್ ಹಾಕಿದರೆ ಅದು ಅಲ್ಲೇ ಇರುತ್ತೆ. ಈಗ ಅರ್ಥ ಆಯ್ತಿರ್ಬೋದು ನಿಮಗೆ. ನಾವು ಹಿಂದಿನ ಒಂದು ಕ್ಲಾಸಲ್ಲಿ ಎಲ್ಲ ಇನ್ಸುಲೇಟರ್ ತೊಗೊಂಡೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಗ್ಲಾಸ್ ರಾಡ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಆ್ಯಂಬರ್ ಇರ್ಬೋದು. ಸೊ ಇವೆಲ್ಲ ಇನ್ಸುಲೇಟರ್ಸ್. ನಾವು ಕೈಲಿ ಹಿಡ್ಕೊಂಡು ಸಿಲ್ಕಿಗೆ ರಬ್ ಮಾಡ್ತಿದ್ವಿ ಯಾವುದನ್ನು, ಗ್ಲಾಸ್ ರಾಡನ್ನು. ಗ್ಲಾಸ್ ಈಸ್ ಎ ಇನ್ಸುಲೇಟರ್. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಹ್ಯೂಮನ್ ಬಾಡಿ ಈಸ್ ಎ ಗುಡ್ ಕಂಡಕ್ಟರ್. ಬಟ್ ಗ್ಲಾಸ್ ರಾಡನ್ನು ನೀವು ಸಿಲ್ಕಿಗೆ ರಬ್ ಮಾಡಿದಾಗ ಏನಾಯಿತು, ಎಂಡ್ ಪಾರ್ಟಲ್ಲಿ ಚಾರ್ಜ್ ಸ್ಟೋರ್ ಆಯಿತು. ಬಟ್ ಆ ಚಾರ್ಜು ಮುಂದಕ್ಕೆ ಬರೋದಿಲ್ಲ, ಅಲ್ಲೇ ರೆಸಿಡ್ಯೂ ಆಗಿರುತ್ತೆ. ಸೊ ಇದು ಒಂದು ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಇನ್ಸುಲೇಟರ್ ಆ್ಯಂಡ್ ಕಂಡಕ್ಟರ್ಸ್. ಅರ್ಥ ಆಯ್ತಲ್ವಾ? ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಏನೋ ಕೇಳಿದರೆ, ಗ್ರೌಂಡಿಂಗ್ ಆರ್ ಅರ್ಥಿಂಗ್ ಅಂತ ಕರಿತೀವಿ. ವರ್ಡ್ಸ್ ತುಂಬ ಫ್ಯಾಮಿಲಿಯರ್ ನಿಮಗೆ. ಈ ಮನೆಯಲ್ಲೆಲ್ಲ ಅರ್ಥಿಂಗ್ ಇದೆಯಾ ಅಂತ ಮಾತಾಡಿರ್ತೀವಲ್ವ. ಸೊ ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ ಕರೀತಾರೆ. ಏನಿದ್ರ ಅರ್ಥ? ಶೇರಿಂಗ್ ದ ಚಾರ್ಜ್ ವಿತ್ ದ ಅರ್ತ್ ಈಸ್ ಕಾಲ್ಡ್ ಗ್ರೌಂಡಿಂಗ್ ಆರ್ ಅರ್ಥಿಂಗ್. ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಚಾರ್ಜು ನಾವೇ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಕ್ರಿಯೇಟ್ ಅಂದರೆ ಹೊಸದಾಗಿ ಸೃಷ್ಟಿ ಅಂತಲ್ಲ. ಯಾವುದೋ ಎರಡು ಬಾಡಿಯನ್ನು ರಬ್ ಮಾಡಿದಾಗ ಎರಡೂ ಬಾಡಿಗಳು ಚಾರ್ಜ್ಡ್ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ವಾಪಸ್ ನಾವು ಆ ಚಾರ್ಜನ್ನು ರಿಮೂವ್ ಮಾಡಬೇಕಂದ್ರೆ ಇರೋದು ಬೆಸ್ಟ್ ಆಪ್ಷನ್ ಅಂದರೆ ಏನು ಗೊತ್ತಾ? ಗ್ರೌಂಡಿಂಗ್. ಏನು ಮಾಡ್ತೀವಿ ಗ್ರೌಂಡಿಂಗ್ ಅಂದರೆ? ಸೊ ಯೂಶಲಿ ಒಂದು ಮನೆ ಹೊರಗಡೆ ನೆಲ ಇದೆಯಲ್ವ, ಆ ಒಂದು ಗ್ರೌಂಡನ್ನು ಅಲ್ಲಿ ಡೀಪ್ ಇನ್ಸೈಡ್ ಒಂದು ತುಂಬ ಡೀಪಾಗಿ ಒಂದು 5 to 6 feet ಡೀಪಲ್ಲಿ ಡಿಗ್ ಮಾಡಿ, ಸೊ ಅಲ್ಲೇನು ಮಾಡ್ತಾರೆ ಅಂದರೆ ಒಂದು ಕಂಡಕ್ಟಿಂಗ್ ವೈರನ್ನು ಹಾಕ್ತಾರೆ. ಆ ವೈರು ಅಲ್ಲಿಂದ ಮುಂದೆ ನಮ್ಮ ಮನೆ ಒಳಗಡೆ ಎಲ್ಲ ತೆಗೆದುಕೊಂಡು ಬರ್ತಾರೆ, ಲೈಕ್ ದಿಸ್ ವೇ. ಸೊ ಒಂದು ಕಾಪರ್ ವೈರನ್ನು ಯೂಸ್ ಮಾಡ್ತಾರೆ ಯೂಶ್ವಲಿ. ಆ ಎಂಡನ್ನು ನಾವು ಯಾವುದಕ್ಕಾದರೂ ಟಚ್ ಮಾಡಿದರೆ, ಯಾವುದಕ್ಕೆ ಚಾರ್ಜ್ಡ್ ಬಾಡಿಗೆ ಟಚ್ ಮಾಡಿದರೆ ಅದರಲ್ಲಿರುವ ಚಾರ್ಜನ್ನು ಅದು ನ್ಯೂಟ್ರಲ್ ಮಾಡಿಬಿಡುತ್ತೆ. ಆ್ಯಕ್ಚುಲಿ ಏನು ಮಾಡುತ್ತೆ ಇದು? ಒಂದು ವೇಳೆ ಪಾಸಿಟಿವ್ ಚಾರ್ಜ್ ಇರೋದನ್ನು ತಂದು ನೀವು ಟಚ್ ಮಾಡಿದರೆ, ಪಾಸಿಟಿವ್ ಚಾರ್ಜ್ ಯಾವಾಗ ಆಗುತ್ತೆ? ಇಲೆಕ್ಟ್ರಾನ್ಗಳು ಕಳ್ಕೊಂಡಾಗ ಪಾಸಿಟಿವ್ ಚಾರ್ಜ್ ಆಗುತ್ತೆ. ವಾಪಸ್ ಇಲೆಕ್ಟ್ರಾನ್ಗಳನ್ನು ಕೊಟ್ಟರೆ ನ್ಯೂಟ್ರಲ್ ಆಗುತ್ತೆ. ಆ ಕೆಲಸವನ್ನು ಇದು ಮಾಡುತ್ತೆ ಅರ್ಥಿಂಗ್. ಸೊ ಒಂದು ವೇಳೆ ಪಾಸಿಟಿವ್ ಚಾರ್ಜ್ಡ್ ಬಾಡಿಯನ್ನು ತಂದು ನೀವು ಈ ಅರ್ಥಿಂಗಿಗೆ ಟಚ್ ಮಾಡಿದರೆ, ಇಲೆಕ್ಟ್ರಾನ್ಗಳು ಅರ್ಥಿಂದ ಬಾಡಿಗೆ ಎಂಟ್ರಾಗಿ ಆ ಬಾಡಿ ನ್ಯೂಟ್ರಲ್ ಆಗುತ್ತೆ. ಈ ಚಾರ್ಜ್ಡ್ ಬಾಡಿಗೆ ಮಾತ್ರ ಎಂಟ್ರಾಗುತ್ತೆ, ನೆನಪಿರಲಿ. ಸೊ ಅಂದರೆ ಸ್ಕ್ಯಾಸಿಟಿ ಆಫ್ ಇಲೆಕ್ಟ್ರಾನ್ ಇತ್ತಲ್ವ, ಇಲೆಕ್ಟ್ರಾನನ್ನು ಸಪ್ಲೈ ಮಾಡುತ್ತೆ, ಬಾಡಿ ನ್ಯೂಟ್ರಲ್ ಆಗುತ್ತೆ. ಒಂದು ವೇಳೆ ನೆಗೆಟಿವ್ಲಿ ಚಾರ್ಜ್ಡ್ ಇತ್ತು ಅಂದ್ಕೊಳ್ಳಿ, ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ಇದ್ದರೆ, ಸೊ ಇಲೆಕ್ಟ್ರಾನ್ ಎಕ್ಸೆಸ್ ಇದೆ ಆ ಬಾಡಿ ಮೇಲೆ, ನೀವು ಅದನ್ನು ತಂದು ಟಚ್ ಮಾಡಿದ್ರಿ ಅಂದ್ಕೊಳ್ಳಿ, ಇಲೆಕ್ಟ್ರಾನ್ಗಳು ಅರ್ಥಿಗೆ ಸೇರ್ಕೊಂಡ್ಬಿಡುತ್ತೆ, ಬಾಡಿ ನ್ಯೂಟ್ರಲ್ ಆಗುತ್ತೆ. ಸೊ ವೆರಿ ಯೂಸ್ಫುಲ್. ಮನೆಯಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರಲ್ವ. ಯಾಕೆಂದರೆ ಏನಾದರೂ ಎಕ್ಸೆಸ್ ಕರೆಂಟ್ ಬಂದಾಗ, ಎಕ್ಸೆಸ್ ಚಾರ್ಜ್ಗಳು ಡೆವಲಪ್ ಆದಾಗ
ಈಸಿಯಾಗಿ ಅದನ್ನು ಗ್ರೌಂಡಿಗೆ ಸೇರಿಸ್ಬಿಡುತ್ತೆ. ಅಂದರೆ ಸೇಫ್ಟಿ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಮುಂದಕ್ಕೆ ಹೋಗೋಣ. ಇದರ ಸಿಂಬಾಲಿಕಲಿ ಈ ಅರ್ಥಿಂಗನ್ನು ನೋಡಿ, ಸಿಂಬಾಲಿಕಲಿ ನಾವು ಹೇಗೆ ಬರಿತೀವಿ ಅಂದರೆ ಈ ರೀತಿ ಬರಿತೀವಿ. ಸ್ವಲ್ಪ ದೊಡ್ಡದಾಗಿ ಇದೆ ಈ ಡಯಾಗ್ರಾಮಲ್ಲಿ, ಬಟ್ ಯೂಸಲಿ ದಿಸ್ ಈಸ್ ದ ಸಿಂಬಲ್ ಫಾರ್ ದ ಅರ್ಥಿಂಗ್. ಓಕೆ, ಇದನ್ನು ಹೀಗೂ ಬರೀತಾರೆ. ಇನ್ನು ರಿವರ್ಸಲ್ಲಿ ಬರೀತಾರೆ. ಕೆಲವು ಒಂದು ಟೆಕ್ಸ್ಟ್ಗಳಲ್ಲಿ ಇದನ್ನು ಈ ರೀತಿ ಬರೆದಿದ್ದಾರೆ, ಬಟ್ ಆ್ಯಕ್ಚುಲಿ ಆ ಬಿಗ್ಗರ್ ಲೈನು ಮೇಲ್ಗಡೆ ಬರುತ್ತೆ. ಓಕೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದು ಏನಾಯಿತು, ನಾವು ಹೇಳಿದಾಗ ಇದು ಉಲ್ಟಾ ಆಯಿತು. ಅಂದರೆ ಬಿಗ್ಗರ್ ಲೈನ್ ಮೇಲೆ ಸ್ಮಾಲರ್ 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 ಅಂದರೆ ಡೀಪ್ ಇನ್ಸೈಡ್ ದ ಅರ್ತ್ ಅಂತ ಅರ್ಥ ಅದು. ಸೊ ಇದು ರಿವರ್ಸ್ ಆಗಿದೆ. ಇದನ್ನು ಸರಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ. ಅಂದರೆ ಒಂದು ಬಾಡಿಯನ್ನು ನಾವು ಚಾರ್ಜ್ ಮಾಡೋದು, ಅದರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಬಟ್ ಈಗ ಆ್ಯಕ್ಚುಲಿ ಚಾರ್ಜನ್ನು ನಾವು ಹೇಗೆ ಮಾಡ್ಬೋದು ಅನ್ನುವಂಥದ್ದು. ಸೊ ಮೊದಲನೇದಾಗಿ ಏನು ಕೇಳಿದ್ರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ನಿಂದ ನಾವು ಬಾಡಿಯನ್ನು ಚಾರ್ಜ್ ಮಾಡ್ಬೋದು. ಒಂದು ನ್ಯೂಟ್ರಲ್ ಬಾಡಿ ಇದೆ ಅಂದ್ಕೊಳ್ಳಿ. ಸೊ ಅದನ್ನು ನಾವೇನು ಮಾಡ್ಬೋದು ಕೇಳಿದರೆ ಬೈ ಫ್ರಿಕ್ಷನ್ ಮೆಥಡ್. ಫ್ರಿಕ್ಷನ್ ಅಂದರೆ ಏನು, ಎರಡು ಬಾಡಿಯನ್ನು ರಬ್ ಮಾಡೋದು, ಒಂದರ ಮೇಲೆ ಒಂದು ರಬ್ ಮಾಡೋದು. ಸೊ ಆವಾಗ ಏನಾಗುತ್ತೆ ಕೇಳಿದರೆ ಆ ಬಾಡಿ, ಎರಡೂ ಬಾಡಿಗಳು ಚಾರ್ಜ್ಡ್ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ. ಈಗ ನಾವು ನೋಡಿರುವಂಥ ಒಂದು ಎಕ್ಸಾಂಪಲನ್ನೇ ತೆಗೆದುಕೊಳ್ಳೋಣ. ಸೊ ವೆನ್ ಟೂ ಬಾಡೀಸ್ ಆರ್ ರಬ್ಡ್ ಅಗ್ನೆಸ್ಟ್ ಈಚ್ ಅದರ್, ಒನ್ ಆಫ್ ದೆಮ್ ಲೂಸಸ್ ಇಲೆಕ್ಟ್ರಾನ್ಸ್ ಆ್ಯಂಡ್ ದ ಅದರ್ ಗೇನ್ಸ್. ಎರಡನ್ನು ರಬ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಇಲೆಕ್ಟ್ರಾನನ್ನು ಕಳ್ಕೊಳ್ಳುತ್ತೆ, ಇನ್ನೊಂದು ಪಡ್ಕೊಳ್ಳುತ್ತೆ ಅಂತೇಳಿ. ಸೊ ಇಲ್ಲಿ ಈಗ ಸಿಲ್ಕನ್ನು ತೆಗೆದುಕೊಳ್ಳೋಣ, ನಾವು ಸಿಲ್ಕ್ ಕ್ಲಾತನ್ನು ತೆಗೆದುಕೊಳ್ಳೋಣ, ಮತ್ತು ಒಂದು ಗ್ಲಾಸ್ ರಾಡನ್ನು ತೆಗೆದುಕೊಳ್ಳೋಣ. ಸೊ ಇದನ್ನು ರಬ್ ಮಾಡೋಣ. ಹೀಗೆ ರಬ್ ಮಾಡಿದಾಗ ಏನಾಗುತ್ತೆ ಕೇಳಿದರೆ, ಸೊ ಇಲ್ಲಿ ಈ ಗ್ಲಾಸ್ ರಾಡ್ ಏನಾಗುತ್ತೆ, ಒಂದಿಷ್ಟು ಇಲೆಕ್ಟ್ರಾನನ್ನು ಕಳ್ಕೊಂಬಿಡುತ್ತೆ. ಅಂದರೆ ಸಿಲ್ಕ್ ಏನಿದೆ ಆ ಇಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳುತ್ತೆ. ಇಟ್ ಎಕ್ಸೆಪ್ಟ್ಸ್, ಇಟ್ ರಿಸೀವ್ಸ್ ದ ಇಲೆಕ್ಟ್ರಾನ್ಸ್. ಸೊ ಹೆನ್ಸ್ ಇಟ್ ಗೆಟ್ ಎಕ್ಸೆಸ್ ಇಲೆಕ್ಟ್ರಾನ್. ಇದಕ್ಕೆ ಯೂಸಲಿ ನ್ಯೂಟ್ರಲ್ ಇತ್ತು, ಬಟ್ ಈ ಇಲೆಕ್ಟ್ರಾನ್ಗಳು ಬಂದದ್ರಿಂದ ಇದು ಎಕ್ಸೆಸ್ ಇಲೆಕ್ಟ್ರಾನ್ ಆಯಿತು. ಹಾಗಾಗಿ ನಾವು ಸಿಲ್ಕಿಗೆ ಏನಂತೀವಿ, ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಕರಿತೀವಿ. ಗ್ಲಾಸ್ ರಾಡ್ ಏನು ಮಾಡ್ತು, ಸಮ್ ಇಲೆಕ್ಟ್ರಾನ್ಗಳನ್ನು ಕಳ್ಕೊಳ್ತಿತ್ತು. ಸೊ ಇಟ್ ಲೂಸಸ್ ಸಮ್ ಇಲೆಕ್ಟ್ರಾನ್ಸ್. ಹಾಗಾಗಿ ಏನಾಯಿತು, ಇಂಬ್ಯಾಲೆನ್ಸ್ ಆಯಿತು. ಪಾಸಿಟಿವ್ ಚಾರ್ಜ್ಗಳ ಸಂಖ್ಯೆ ಜಾಸ್ತಿ ಆಯಿತು ನೆಗೆಟಿವ್ ಚಾರ್ಜ್ಗಿಂತ. ಹಾಗಾಗಿ ಬಾಡಿಯನ್ನು ನಾವೇನಂತೀವಿ, ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸ್ಟೂಡೆಂಟು ಕೇಳಿರೋಂಥ ಕ್ವಶನ್ ಏನು ಕೇಳಿದರೆ, ಸರ್ ಯಾಕೆ ಗ್ಲಾಸ್ ರಾಡ್ ಪಾಸಿಟಿವ್ ಆಗಬೇಕು, ಅದನ್ನು ಹೇಗೆ ಹೇಳ್ತೀರಿ ಅಂತ. ಒಂದನೇದಾಗಿ ಸಿಂಪಲ್ ಆನ್ಸರ್ ಏನು ಅಂದರೆ, ಇಟ್ ಲೂಸಸ್ ಇಲೆಕ್ಟ್ರಾನ್ಸ್. ಓಕೆ, ಇದು ಇಲೆಕ್ಟ್ರಾನ್ಗಳನ್ನು ಕಳ್ಕೊಂಬಿಟ್ಟಿದೆ, ಹಾಗಾಗಿ ಇದು ಪಾಸಿಟಿವ್ ಚಾರ್ಜ್ ಆಗಿದೆ. ಇರೋ ಎಲ್ಲ ಇಲೆಕ್ಟ್ರಾನ್ ಅಲ್ಲ ನಾನು ಹೇಳ್ತಾ ಇರೋದು, ಸಮ್ ಇಲೆಕ್ಟ್ರಾನ್ಸನ್ನು ಕಳ್ಕೊಂಡಿದೆ. ಎಷ್ಟು ಇಲೆಕ್ಟ್ರಾನ್ಸ್ ಕಳ್ಕೊಂಡಿದೆಯೋ ಅಷ್ಟು ಪಾಸಿಟಿವ್ ಚಾರ್ಜ್ಗಳು ಇಲ್ಲಿ ಡೆವಲಪ್ ಆಗಿವೆ. ಅದನ್ನ ಕ್ವೆಶ್ಚನ್ ಏನಂದರೆ, ವೈ, ಯಾಕೆ ಇದು ಕಳ್ಕೋಬೇಕು ಅನ್ನುವಂಥದ್ದು. ಸೊ ಇದೊಂದು ಅಟಾಮಿಕ್ ಸ್ಟ್ರಕ್ಚರ್ ಲೆವೆಲಲ್ಲಿ ಮಾತಾಡುವಾಗ ನಾವು ಕೆಲವು ಮಟೀರಿಯಲ್ಗಳು ಏನು ಮಾಡ್ತೀವಿ ಕೇಳಿದರೆ, ಇಲೆಕ್ಟ್ರಾನ್ಗಳನ್ನು ಟೈಟ್ ಬೌಂಡ್ ಮಾಡಿ ಇಟ್ಕೊಂಡಿರುತ್ತೆ, ಎಳೆದು ಗಟ್ಟಿಯಾಗಿ ಸ್ಟ್ರಾಂಗ್ಲಿ ಹಿಡ್ಕೊಂಡಿರುತ್ತೆ, ಇನ್ನು ಕೆಲವು ಲೂಸ್ಲಿ ಹಿಡ್ಕೊಂಡಿರುತ್ತೆ. ಸೊ ಎರಡು ಮ್ಯಾಟ್ರ್ಗಳನ್ನು ತೆಗೆದುಕೊಂಡಾಗ ಯಾವುದು ಲೂಸಾಗಿ ಹಿಡ್ಕೊಂಡಿದೆಯೋ ಅದು ಇಲೆಕ್ಟ್ರಾನನ್ನು ಕಳ್ಕೊಳ್ಳುತ್ತೆ. ನಿಮ್ಗೆ ಭಾಳ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡ್ತಿರೋದು. ಒಂದು ಅಟಾಮಿಕ್ ಲೆವೆಲಲ್ಲಿ ನಾವು ನೋಡಿದಾಗ ಈ ರೀತಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಾಯಿತು ಕೇಳಿದರೆ, ಗ್ಲಾಸ್ ರಾಡು ಮತ್ತು ಸಿಲ್ಕನ್ನು ಕಂಪೇರ್ ಮಾಡಿದಾಗ ಲೂಸ್ಲಿ ಬೌಂಡೆಡ್ ಯಾವುದಾಯಿತು, ಗ್ಲಾಸ್ ರಾಡ್ ಆಯಿತು ಕಂಪ್ಯಾರಿಟಿವ್ಲಿ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಸೊ ಗ್ಲಾಸ್ ರಾಡ್ ಈಸ್ ರೆಡಿ ಟು ಲೀವ್ ದ ಎಲೆಕ್ಟ್ರಾನ್, ಬಿಟ್ಕೊಟ್ಬಿಡುತ್ತೆ. ಸಿಲ್ಕ್ ಎಕ್ಸೆಪ್ಟ್ ದ ಎಲೆಕ್ಟ್ರಾನ್. ಬಟ್ ಏನಾಯಿತು, ಇಂಬ್ಯಾಲೆನ್ಸ್ ಆಯಿತು. ಇಲೆಕ್ಟ್ರಾನ್ಗಳು ಸಮ ಇದ್ದವು, ಇಲ್ಲಿ ಪ್ರೋಟಾನ್ಗೆ ಸರಿಯಾಗಿ ಇಲೆಕ್ಟ್ರಾನ್ಗಳು ಇದ್ದವು ಸಿಲ್ಕಲ್ಲಿ. ಎವ್ರಿ ಆಟಮ್ ಹ್ಯಾಸ್ ನ್ಯೂಟ್ರಲ್ ಚಾರ್ಜ್. ನ್ಯೂಟ್ರಲ್ ಅಂದಾಗ ಏನು, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಇಲೆಕ್ಟ್ರಾನು ಅಷ್ಟೇ ಇತ್ತು. ಬಟ್ ಇಲ್ಲಿ ಇಲೆಕ್ಟ್ರಾನ್ಗಳು ಜಾಸ್ತಿ ಆದವಲ್ಲ, ಸೊ ಇದು ನೆಗೆಟಿವ್ಲಿ ಚಾರ್ಜ್. ಇಲ್ಲಿ ಇಲೆಕ್ಟ್ರಾನ್ ಏನಾಯ್ತು, ಈಗ ಕಡಿಮೆ ಆಗೋಯ್ತು. ಹಾಗಾಗಿ ಏನಂತೀವಿ ನಾವು, ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ದಿಸ್ ಈಸ್ ಒನ್ ಮೆಥಡ್. ಓಕೆ, ನಾವು ಮುಂದಕ್ಕೆ ಹೋಗೋಣ. ಚಾರ್ಜಿಂಗ್ ಬೈ ಕಂಡಕ್ಷನ್. ಕಂಡಕ್ಷನ್ ಅಂದರೆ ಏನರ್ಥ, ಒಂದರಿಂದ ಒಂದಕ್ಕೆ ಟಚ್ ಮಾಡ್ತಾ ಹೋಗೋದು, ನಾವು ಪಾಸ್ ಮಾಡ್ತಾ ಹೋಗುವಂಥದ್ದು. ಕಂಡಕ್ಷನ್ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್. ಸೊ ಇಲ್ಲೇನು ಕೇಳಿದ್ರೆ, ವೆನ್ ಎ ಅನ್ಚಾರ್ಜ್ಡ್ ಕಂಡಕ್ಟರ್ ಈಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಚಾರ್ಜ್ಡ್ ಒನ್, ದ ಅನ್ಚಾರ್ಜ್ಡ್ ಬಾಡಿ ಬಿಕಮ್ಸ್ ಚಾರ್ಜ್ಡ್. ಭಾಳ ಒಂದು ಸಿಂಪಲ್ ಕೇಸ್. ಏನು, ಎರಡು ಬಾಡಿ ಇದೆ ಅಂದ್ಕೊಳ್ಳಿ, ಒಂದು ಚಾರ್ಜ್ಡ್ ಇದೆ, ಇನ್ನೊಂದು ನ್ಯೂಟ್ರಲ್ ಅನ್ಚಾರ್ಜ್ಡ್ ಅಂತೀವಿ ನಾವು. ಈಗ ಏನು ಮಾಡೋದು, ಅವೆರಡನ್ನು ಕಾಂಟ್ಯಾಕ್ಟ್ ಮಾಡೋದು. ಏನಾಗುತ್ತೆ ಆವಾಗ, ಚಾರ್ಜ್ಡ್ ಬಾಡಿಯಿಂದ ಒಂದಿಷ್ಟು ಚಾರ್ಜ್ಗಳು ಅನ್ಚಾರ್ಜ್ಡ್ ಬಾಡಿಗೆ ಹೋಗುತ್ತೆ. ಎರಡು ಏನಾಯ್ತು, ಈಗ ಚಾರ್ಜ್ ಆಯಿತು. ಬಟ್ ಇಲ್ಲೇನಾಗುತ್ತೆ ಅಂದರೆ ಶೇರಿಂಗ್ ಆಗುತ್ತೆ.
ಇದು ಚಾರ್ಜ್ಡ್ ಬಾಡಿ ಏನು ಮಾಡುತ್ತೆ, ತನ್ನಲ್ಲಿರೋ ಒಂದಿಷ್ಟು ಚಾರ್ಜನ್ನು ಅನ್ಚಾರ್ಜ್ಡ್ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಈಗ ನಾವಿಲ್ಲಿ ಒಂದು ಎಕ್ಸಾಂಪಲಿಗೆ ಇಲ್ಲಿ ಎಷ್ಟಿದೆ ನೋಡಿ, ನೆಗೆಟಿವ್ 1 2 3 4 5 ನೆಗೆಟಿವ್ ಇದೆ, 1 2 3 4 5 ಪಾಸಿಟಿವ್ ಇದೆ. ಅಂದರೆ ಇದು ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಏನಿದು, ಇದೊಂದು ಕಂಡಕ್ಟರ್. ಸೊ ಈ ಕಂಡಕ್ಟ್ರಲ್ಲಿ ಇಷ್ಟೇ ತೋರಿಸಿರೋದು ಮಕ್ಕಳೇ ಇದು, ಅಂದರೆ ಲಾರ್ಜ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಎಲ್ಲ ಇರುತ್ತೆ. ಬಟ್ ನಾವು ನ್ಯೂಟ್ರಲ್ ಅಂತ ಹೇಳೋದಕ್ಕೆ ಎಷ್ಟು ಇಲೆಕ್ಟ್ರಾನ್ಗಳಿದೆಯೋ ಅಷ್ಟೇ ಸಂಖ್ಯೆಯಲ್ಲಿ ಪ್ರೋಟಾನ್ಗಳು ಇವೆ, ಹಾಗಾಗಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಈ ಮೂಮೆಂಟಲ್ಲಿ ನಾವೇನು ಮಾಡ್ತೀವಿ ಕೇಳಿದರೆ, ದಿಸ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಇದು ಅನ್ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ನಾವು ಇದಕ್ಕೆ ಏನು ಮಾಡಬೇಕು ಕೇಳಿದರೆ, ಒಂದು ಚಾರ್ಜ್ಡ್ ಬಾಡಿಯನ್ನು ತಿಳ್ಕೊಳ್ಬೇಕು. ಸೊ ದಿಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಇದು ಪಾಸಿಟಿವ್ ಚಾರ್ಜ್ ಇದೆ. ನಾವೀಗ ಏನು ಮಾಡ್ತೀವಿ ಅಂದರೆ, ಇದನ್ನು ತಂದು ಇಲ್ಲಿ ಟಚ್ ಮಾಡ್ತೀವಿ. ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂದರೆ ಅದು. ಸೊ ಚಾರ್ಜ್ಡ್ ಬಾಡಿಯನ್ನು ಏನು ಮಾಡೋದು, ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಅನ್ಚಾರ್ಜ್ಡ್ ಬಾಡಿ. ದಿಸ್ ಈಸ್ ಅನ್ಚಾರ್ಜ್ಡ್. ಸೊ ಇದಕ್ಕೆ ನಾವು ಟಚ್ ಮಾಡೋಣ ಈಗ. ಸೊ ಟಚ್ ಮಾಡಿದಾಗ ಏನಾಗುತ್ತೆ ಹೇಳಿ, ಇದು ಪಾಸಿಟಿವ್ ಚಾರ್ಜ್ ಆಗಿರೋದು ಯಾವುದರಿಂದ, ಇಲೆಕ್ಟ್ರಾನ್ಗಳ ಡೆಫಿಷಿಯನ್ಸಿ, ಇಲೆಕ್ಟ್ರಾನ್ಗಳು ಕಡಿಮೆ, ಇದು ಇಲೆಕ್ಟ್ರಾನ್ ಕಳ್ಕೊಂಡು ಬಂದಿರುವಂಥದ್ದು. ಬಟ್ ದಿಸ್ ಒನ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಇಲ್ಲಿ ಯಾವುದೇ ರೀತಿ ಏನು ಸೈಲೆಂಟ್ ಆಗಿರುವಂಥ ಒಂದು ಕಂಡಕ್ಟರ್ ಇದು. ಇಲ್ಲೇನಾಗಿದೆ, ಇದಕ್ಕೆ ಈಗ ಇಲೆಕ್ಟ್ರಾನ್ ಹುಡುಕ್ತಾ ಇದೆ, ಇಲೆಕ್ಟ್ರಾನ್ ಬಂದರೆ ಇದೇನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಬಂದು ಟಚ್ ಮಾಡಿದಾಗ ಏನಾಗುತ್ತೆ ಕೇಳಿದರೆ, ಒಂದಿಷ್ಟು ಇಲೆಕ್ಟ್ರಾನ್ಗಳು ಜಂಪ್ ಆಗಿಬಿಡ್ತವೆ ಇದಕ್ಕೆ. ಈ ಕಂಡಕ್ಟ್ರಲ್ಲಿರುವಂಥ ಇಲೆಕ್ಟ್ರಾನ್ಗಳು, ಸೊ ಫ್ರೀ ಇಲೆಕ್ಟ್ರಾನ್ ಅಂತೀವಲ್ಲ ನಾವು, ಆ ಇಲೆಕ್ಟ್ರಾನ್ ಏನು ಮಾಡುತ್ತೆ, ಇಲ್ಲಿಂದ ಇದಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇಲ್ಲ ವೇಕೆನ್ಸಿ ಅಲ್ವಾ ಇಲೆಕ್ಟ್ರಾನ್ದು, ಸೊ ಅಲ್ಲೆಲ್ಲ ಹೋಗಿ ಅದು ಕೂತ್ಕೊಂಡ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಕಂಡಕ್ಟ್ರಿಗೆ ಗೊತ್ತೇ ಇಲ್ಲ ಏನು ಮಾಡ್ತು, ಇಲೆಕ್ಟ್ರಾನು ತನ್ನ ಬಿಟ್ಟು ಅಲ್ಲಿಗೆ ಹೋಯ್ತಲ್ವ. ಸೊ ಹೋದಾಗ ಏನಾಯಿತು, ಇಲ್ಲಿ ಪಾಸಿಟಿವ್ ಚಾರ್ಜ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ, ಇಲೆಕ್ಟ್ರಾನ್ ಆಚೆ ಹೊರಟೋಯ್ತು. ಸೊ ಅಲ್ಲಿರುವ ಒಂದಿಷ್ಟು ಪಾಸಿಟಿವ್ ಕಡಿಮೆ ಆಯಿತು. ಸೊ ಇಲ್ಲೇನಾಯಿತು, ಪಾಸಿಟಿವ್ ಜಾಸ್ತಿ ಆಯಿತು. ಅರ್ಥ ಆಗುತ್ತಾ? ಅಂದರೆ ಇನ್ನೂ ಸಿಂಪಲಾಗಿ ಹೇಳೋದಾದರೆ, ಒಂದು ಕಂಡಕ್ಟರ್ ಚಾರ್ಜ್ಡ್ ಕಂಡಕ್ಟರ್ನ ತಂದು ಅನ್ಚಾರ್ಜ್ಡ್ಗೆ ಟಚ್ ಮಾಡಿದಾಗ ನಾವು ಬಹಳ ಸಿಂಪಲಾಗಿ ಹೇಳ್ತಾ ಇದ್ದಾನೆ, ಇಲ್ಲಿರುವಂಥ ಚಾರ್ಜು ಇದಕ್ಕೊಂದಿಷ್ಟು ಶೇರ್ ಆಗುತ್ತೆ. ದೇ ಆರ್ ಈಕ್ವಲಿ ಶೇರ್ಡ್. ಇದಕ್ಕೆ ನಾವೇನಂತೀವಿ ಕೇಳಿದರೆ, ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಓಕೆ. ನೋಡಿ ಈಗ ಇಲ್ಲೇನಾಯಿತು ಕೇಳಿದರೆ, ಪಾಸಿಟಿವ್ ಚಾರ್ಜಸ್ಸು, ಪಾಸಿಟಿವ್ ನೋಡಿ, ಪಾಸಿಟಿವ್ ಜಾಸ್ತಿ ಇದೆ, ನೆಗೆಟಿವ್ ಕಡಿಮೆ ಇದೆ. ಸೊ ಇದಕ್ಕೆ ನಾವೇನಂತೀವಿ, ಕಂಡಕ್ಟರ್ ಈಸ್ ನೌ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀವಿ. ಕಂಡಕ್ಟರ್ ಈಸ್ ನೌ ಪಾಸಿಟಿವ್ಲಿ ಚಾರ್ಜ್ಡ್. ದಿಸ್ ಈಸ್ ಅನದರ್ ಮೆಥಡ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ ನಾವು, ಚಾರ್ಜಿಂಗ್ ಬೈ ಇಂಡಕ್ಷನ್. ಈ ಇಂಡಕ್ಷನ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್. ಏನು ಕೇಳಿದರೆ, ನಾವು ಒಂದು ಕಂಡಕ್ಟ್ರನ್ನು ತೆಗೆದುಕೊಳ್ಳೋಣ. ಸೊ ಇಲ್ಲೇನಾಗಿದೆ ಅಂದರೆ, ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಇದೆ. ಸೊ ದಿಸ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಇದಕ್ಕೇನು ಚಾರ್ಜ್ ಇಲ್ಲ, ಬಟ್ ನಾವು ಪಾಸಿಟಿವ್ ನೆಗೆಟಿವ್ ತೋರಿಸಿದ್ನಲ್ಲ, ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಇದೆ. ಸೊ ದಿಸ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈಗೇನು ಮಾಡಿ ಕೇಳಿದರೆ, ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿಯನ್ನು, ಒಂದು ಕಂಡಕ್ಟರನ್ನು ತಗೊಂಡು ಎಲ್ಲಿವರೆಗೆ ಬರಬೇಕು ಗೊತ್ತಾ? ಸೊ ಅದನ್ನು ತಂದು ಹತ್ತಿರ ತಂದು ನಿಲ್ಲಿಸ್ಬೇಕು. ಟಚ್ ಮಾಡಬಾರ್ದು, ಟಚ್ ಮಾಡಲೇಬಾರ್ದು. ಟಚ್ ಮಾಡಿದರೆ ಹಿಂದಿನ ಮೆಥಡ್ಗೆ ಹೋದ್ವಿ ನಾವು, ಕಂಡಕ್ಷನ್. ಇಲ್ಲಿ ಕಂಡಕ್ಷನ್ ಅಲ್ಲ ಇದು, ನಾವು ಇದಕ್ಕೆ ಟಚ್ ಮಾಡೋದಿಲ್ಲ, ಹತ್ತಿರ ತಂದು ಹಿಡಿತೀವಿ. ಈಗ ಹತ್ತಿರ ತಂದಾಗ ಏನಾಯಿತು ನೋಡಿ. ಸೊ ಇವೆಲ್ಲ ನೆಗೆಟಿವ್ ಚಾರ್ಜ್ಗಳು, ಇಲ್ಲೆಲ್ಲ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನೆಗೆಟಿವನ್ನು ಕಂಡ್ರೆ ನೆಗೆಟಿವ್ ಏನು ಮಾಡುತ್ತೆ, ಹಿಂದಿನ ಕ್ಲಾಸಲ್ಲಿ ನೋಡಿದ್ರಲ್ವ, ರಿಪಲ್ಸಿವ್ ಫೋರ್ಸ್. ಸೊ ಹಾಗಾಗಿ ನೆಗೆಟಿವ್ ಹತ್ತಿರ ಬಂದಾಗ ಇವೆಲ್ಲ ಏನು ಮಾಡುತ್ತೆ, ದೂರಕ್ಕೆ ಹೋಗುತ್ತೆ, ಈ ರೀತಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಚಾರ್ಜ್ ಇರುವಂಥದ್ದು ಅದರ್ ಎಂಡಿಗೆ ಬಂದರೆ ಇಲ್ಲೇನಾಯಿತು, ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಸೊ ದರ್ ಈಸ್ ಎ ಅಟ್ರ್ಯಾಕ್ಷನ್. ಇವೆಲ್ಲ ಏನಾಗಿರುತ್ತೆ ಕೇಳಿದರೆ, ಈ ನೆಗೆಟಿವ್ ಚಾರ್ಜ್ ಕಡೆ ಅಟ್ರ್ಯಾಕ್ಟ್ ಆಗಿರುತ್ತೆ. ಬಟ್ ಟಚ್ ಮಾಡಿಲ್ಲ, ನಾವು ಟಚ್ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಬಟ್ ಈಗೇನಾಯಿತು ಕೇಳಿದರೆ, ನೀವು ಇದನ್ನೇನಾದರೂ ಮೂವ್ ಮಾಡಿದ್ರು, ವಾಪಸ್ ಹಿಂದಕ್ಕೆ ತಗೊಂಡು ಹೋದ್ರಿ ಅಂದ್ಕೊಳ್ಳಿ, ವಾಪಸ್ ಮೊದಲನೇ ಸ್ಟೇಜಿಗೆ ಬರುತ್ತೆ. ಈಗ ಏನಾಯಿತು ಅಂದರೆ, ದಿಸ್ ಎಂಡ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ವಿತ್ ದ ಸಮ್ ಚಾರ್ಜ್ ಹೇಳಿ, ಒಂದು 10 ಅಂತ ಹೇಳೋಣ. ದಿಸ್ ಎಂಡ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ವಿತ್ 10 ಚಾರ್ಜು, ದಿಸ್ ಎಂಡ್ ಈಸ್ ನೆಗೆಟಿವ್ಲಿ ಚಾರ್ಜ್ ವಿತ್ 10. ಸೊ ಟೋಟಲ್ ಚಾರ್ಜ್ ಲೆಕ್ಕ ಹಾಕಿದರೆ ದರ್ ಇಸ್ 0, ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಬಟ್ ಏನಾಗಿದೆ, ಸೊ ಇಲೆಕ್ಟ್ರಾನ್ಗಳು ದೂರ ಹೋಗಿ ಮತ್ತೊಂದು ಫೇಸಿಗೆ ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಪಾಸಿಟಿವ್ ಚಾರ್ಜು ಒಂದು ಫೇಸ್ ಕಡೆ ಬಂದು ಸೇರಿಕೊಂಡಿದೆ. ಬಟ್ ಆ್ಯಕ್ಚುಲಿ ಈಗ ನಾವು ಇನ್ನೂ ಚಾರ್ಜ್ ಮಾಡ್ದಂಗೆ ಆಗಿಲ್ಲ ಅಲ್ವಾ, ಏನು ಮಾಡಬೇಕು ಈಗ ಹಾಗಾದರೆ ನಾವು? ಅದೇ ಕೇಸನ್ನು ತೆಗೆದುಕೊಳ್ಳೋಣ. ಸೊ ಇಲ್ಲಿ ಬಂದಾಗ ನಾವು ಇಲ್ಲಿ ಪಾಸಿಟಿವ್ ಚಾರ್ಜ್ ಈ ಕಡೆ ಇದೆ, ಇದು ಇರೋದ್ರಿಂದ ನೆಗೆಟಿವ್ ಚಾರ್ಜ್ ಈ ಕಡೆ ಇದೆ.
ನಾವೇನು ಮಾಡ್ಬೋದು, ನಮಗೆ ಚಾರ್ಜ್ ಮಾಡಬೇಕು, ಪಾಸಿಟಿವ್ ಚಾರ್ಜ್ ಮಾಡಬೇಕು ಅಥವಾ ನೆಗೆಟಿವ್ ಮಾಡಬೇಕು. ಸೊ ಆಪ್ಷನ್ಸ್ಗಳು ಈಗ ನಿಮ್ಗೆ ಐಡಿಯಾ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ನೆಗೆಟಿವ್ ಚಾರ್ಜಡ್ ಬಾಡಿಯನ್ನು ಹತ್ತಿರ ತಂದಿದ್ದೀರಿ, ಈ ಎಂಡಲ್ಲಿ ಪಾಸಿಟಿವ್ ಆಗಿದೆ, ಅದರ್ ಎಂಡಲ್ಲಿ ಇನ್ನೊಂದು ಆಪೋಸಿಟ್ ಸೈಡಲ್ಲಿ ನೆಗೆಟಿವ್ ಚಾರ್ಜ್ ಎಲ್ಲ ಅಕ್ಯುಮುಲೇಟ್ ಆಗಿದೆ. ಈಗ ನಿಮ್ಗೆ ಏನು ಮಾಡಬೇಕು ಅಸಾಧ್ಯ. ಈಗ ನೀವು ಒಂದು ವೇಳೆ ಈ ನೆಗೆಟಿವ್ ಚಾರ್ಜನ್ನು ತೆಗೆದುಬಿಟ್ರೆ, ಎಲ್ಲ ಈ ಕಡೆ ಬಂದು ನಿಂತಿದೆಯಲ್ಲ, ಇವನ್ನೆಲ್ಲ ರಿಮೂವ್ ಮಾಡಿಬಿಟ್ರೆ ಬಾಡಿ ಏನಾಗುತ್ತೆ, ಈಗ ದಿಸ್ ಈಸ್ ಚಾರ್ಜ್ಡ್ ವಿತ್ ಪಾಸಿಟಿವ್ ಚಾರ್ಜ್. ಹೇಗೆ ತೆಗಿಬೋದು? ಸೊ ಅದಕ್ಕೆ ಆಪ್ಷನ್ ಏನು ಕೇಳಿದ್ರೆ ಗ್ರೌಂಡಿಂಗ್. ನೋಡಿ, ಇದು ಕರೆಕ್ಟ್ ಸಿಂಬಾಲು ಗ್ರೌಂಡಿಂಗ್ದು. ಸೊ ಗ್ರೌಂಡಿಂಗ್ ಮಾಡಿದ್ರಿ ಅಂದ್ಕೊಳ್ಳಿ, ಈ ರೀತಿ ಏನಾಗುತ್ತೆ ಅವಾಗ, ಇಲ್ಲಿರುವಂಥ ಇಲೆಕ್ಟ್ರಾನ್ಗಳು ಇದು ಈ ಭಾಗದಲ್ಲಿ ಎಕ್ಸ್ಟ್ರಾ ಅಲ್ವಾ, ಇದು ಈ ಭಾಗದಲ್ಲಿ ಒಂದೇ ಭಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಇಲೆಕ್ಟ್ರಾನ್ಗಳೆಲ್ಲ ಗ್ರೌಂಡಿಗೆ ಸೇರ್ಕೊಂಡ್ಬಿಡುತ್ತೆ. ಈ ಇಲೆಕ್ಟ್ರಾನ್ಗಳು ಗ್ರೌಂಡಿಗೆ ಫ್ಲೋ ಆಗಿ ಏನಾಯಿತು, ಸೊ ನ್ಯೂಟ್ರಲ್ ಆಗುತ್ತೆ. ಈಗ ಏನಾಯಿತು, ಇಲ್ಲಿರುವ ಇಲೆಕ್ಟ್ರಾನ್ಗಳೆಲ್ಲ ಇಲ್ಲಿಗೆ ಸೇರೋಯ್ತಲ್ವ, ಪಾಸಿಟಿವ್ ಚಾರ್ಜು ಈ ಕಡೆ ಬಂದಿರುವಂಥ ಪಾಸಿಟಿವ್ ಚಾರ್ಜು ಎಕ್ಸೆಸ್ ಆಯಿತು ಈಗ. ಸೊ ಹಾಗಾಗಿ ನಾವು ಈ ಕಂಡೀಷನ್ ರೀಚ್ ಆಗುತ್ತೆ, ನೆಗೆಟಿವ್ ಎಲ್ಲ ಹೊರಟೋಗಿದೆ, ಪಾಸಿಟಿವ್ ಚಾರ್ಜ್ ಮಾತ್ರ ಉಳ್ಕೊಂಡಿದೆ. ನಾವು ರಿಮೂವ್ ದಿಸ್ ಥಿಂಗ್ಸ್, ಅರ್ಥಿಂಗು ತೆಗೆದುಬಿಡಿ, ಚಾರ್ಜಡ್ ಬಾಡಿಯನ್ನು ಸಮೀಪದಿಂದ ತೆಗೀರಿ. ಈಗೇನಾಯಿತು ಗೊತ್ತಾ, ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ. ನಾವು ಟಚ್ಚೇ ಮಾಡಿಲ್ಲ, ಏನನ್ನು ಚಾರ್ಜಡ್ ಬಾಡಿಯನ್ನು ಟಚ್ ಮಾಡಿಲ್ಲ, ಸಮೀಪ ತಂದಿದ್ವಿ. ಬಟ್ ಇಲ್ಲೇನಾಯಿತು ಹಾಗಾದರೆ, ಬೈ ಇಂಡಕ್ಷನ್. ಸೊ ದಿಸ್ ಈಸ್ ಒನ್ ಮೆಥಡ್ ಆಫ್ ದ ಚಾರ್ಜಿಂಗ್. ಸೊ ಹೀಗೆ ತುಂಬ ಮೆಥಡ್ಗಳಿದೆ, ಬೈ ಹೀಟಿಂಗ್ ಅಥವಾ ಬೈ ವಿತ್ ದ ಇನ್ಸಿಡೆಂಟ್ ಆಫ್ ದ ಸರ್ಟನ್ ರೇಡಿಯೇಷನ್. ಸೊ ಹೀಗೆ ಬೇರೆ ಬೇರೆ ಮೆಥಡ್ಗಳಿವೆ. ಬಟ್ ಈ 3 ಮೆಥಡ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು, ನಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಯೂನಿಟ್ಗೆ ನಮ್ಗೆ ಅರ್ಥ ಆಗುತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಈಗೇನು ಕೇಳಿದರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಈ ಚಾರ್ಜಸ್ಸಿನ ಬೇಸಿಕ್ ಪ್ರಾಪರ್ಟಿಗಳು ಏನೇನು ಅನ್ನುವಂಥದ್ದು. ಸೊ ಎಕ್ಸಾಮಲ್ಲಿ ಬೇಸಿಕ್ ಪ್ರಾಪರ್ಟಿ ಅಂತ ಕೇಳಿದಾಗ ನೀವು ಇದನ್ನೇ ಬರೀಬೇಕು. ಈಗ ನಾವು ಡಿಸ್ಕಸ್ ಮಾಡ್ತೀವಲ್ಲ ಅದನ್ನೇ ಬೇಸಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಸೊ ಇಟ್ಸ್ ವೆರಿ ಫಂಡಮೆಂಟಲ್. ಏನೇನು ಕೇಳಿದರೆ, ಒಂದನೇದಾಗಿ ಅಡಿಟಿವಿಟಿ ಆಫ್ ಚಾರ್ಜಸ್ ಅಂತ ಕರೀತಾರೆ. ಏನು ಹೇಳಿ, ಅಡಿಟಿವಿಟಿ ಆಫ್ ಚಾರ್ಜಸ್. ಏನಾಗಂದರೆ ಅಡಿಟಿವಿಟಿ ಅಂದರೆ, ಅಡಿಟಿವಿಟಿ ಆಫ್ ಚಾರ್ಜಸ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಎರಡೇ ಇರೋದು. ಏನಾಗಿದೆ, ಎಲೆಕ್ಟ್ರಿಕ್ ಚಾರ್ಜಲ್ಲಿ ಓನ್ಲಿ 2 ಟೈಪ್ಸ್, ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ದೇ ಆ್ಯಡ್ ಅಪ್ ಅಕಾರ್ಡಿಂಗ್ ಟು ದ ಲಾಸ್ ಆಫ್ ಆಲ್ಜಿಬ್ರಾ. ಆಲ್ಜಿಬ್ರಾದಲ್ಲಿ ಏನು ಮಾಡ್ತೀವಿ ನಾವು, ಪ್ಲಸ್ ಪ್ಲಸ್ ಬಂದರೆ ಆ್ಯಡ್ ಮಾಡ್ತೀವಿ, ಮೈನಸ್ ಮೈನಸ್ ಬಂದರೆ ಆ್ಯಡ್ ಮಾಡಿ ಮೈನಸ್ ಬರಿತೀವಿ, ಪ್ಲಸ್ ಮೈನಸ್ ಬಂದರೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ ಅಲ್ವಾ. ಸೊ ಅದೇ ಥರ ಈ ಒಂದು ಚಾರ್ಜ್ಗಳನ್ನು ನೀವು ಆ್ಯಡ್ ಮಾಡ್ಬೋದು, ಆಲ್ಜಿಬ್ರಾ ಯೂಸ್ ಮಾಡ್ಬೋದು ಅನ್ನುವಂಥದ್ದು. ಹೇಗೆ, ಸಪೋಸ್ 2 ಚಾರ್ಜ್ಗಳಿದೆ ಅಂದ್ಕೊಳ್ಳಿ, ಒಂದು ಬಾಡಿ ಇದೆ. ಸೊ ಅದರಲ್ಲಿ ಪ್ಲಸ್ Q1 ಮತ್ತು ಮೈನಸ್ Q2. ಚಾರ್ಜನ್ನು ನಾವು ಸಿಂಬಾಲಿಕಲಿ Qಯಿಂದ ಬರಿತೀವಿ, ಚಾರ್ಜನ್ನು ಐಡೆಂಟಿಫೈ ಮಾಡೋದು Qಯಿಂದ. ಸೊ ಹಾಗಾಗಿ ನಾವು ಪ್ಲಸ್ Q1 ಆ್ಯಂಡ್ ಮೈನಸ್ Q2 ಅನ್ನೋದು 2 ಚಾರ್ಜ್ ಇದೆ ಆ ಬಾಡಿ ಮೇಲೆ ಅಂದ್ಕೊಳ್ಳಿ. ಹಾಗಾದರೆ ವಾಟ್ ಈಸ್ ದ ರಿಸಲ್ಟೆಂಟ್ ಚಾರ್ಜ್, ನೆಟ್ ಚಾರ್ಜ್ ಎಷ್ಟು ಅನ್ನೋದು ಬೇಕು ನಮಗೆ. ಅರ್ಥ ಆಗುತ್ತೆ ಹೇಳೋದು. ಒಂದು ಪಾಸಿಟಿವ್ Q1 ಇದೆ, ಒಂದು ನೆಗೆಟಿವ್ Q2 ಅಂತೆ. ಸೊ ಆವಾಗ ನಾವೇನು ಮಾಡಬೇಕು, ಹಾಗಾದರೆ ನೆಟ್ ಚಾರ್ಜ್ ಅಂದಾಗ ಪ್ಲಸ್ ಎಷ್ಟಿದೆ ಮೈನಸ್ ಎಷ್ಟಿದೆ, ಪ್ಲಸ್ಸಲ್ಲಿ ಮೈನಸನ್ನು ಸಬ್ಟ್ರ್ಯಾಕ್ಟ್ ಮಾಡಿಬಿಡ್ಬೇಕು. ಅಥವಾ ಮೈನಸ್ ದೊಡ್ಡದಿದ್ರೆ ಏನಾಗುತ್ತೆ ಅವಾಗ ನಿಮಗೆ ಮೈನಸ್, ಆಲ್ಜಿಬ್ರಾ, ಸಿಂಪಲ್ ಆಲ್ಜಿಬ್ರಾ. ಪ್ಲಸ್ ದೊಡ್ಡದಿದ್ರೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ Q1 ಮೈನಸ್ Q2 ಅಂತ ಕರಿತೀವಿ ನಾವು. ಈಗ ನೋಡಿ ಒಂದು ಎಕ್ಸಾಂಪಲನ್ನು ನೋಡಿ. ಸೊ ಇದೊಂದು ಐಸೋಲೇಟೆಡ್ ಸಿಸ್ಟಮ್, ಅಂದರೆ ಒಂದು ಸಪ್ರೇಟ್ ಆಗಿರುವಂಥ ಒಂದು ಚಾರ್ಜ್ಡ್ ಬಾಡಿ. ಇಲ್ಲೆಲ್ಲ ನಾವು ನೋಡಿದ್ದೀವಿ, ಮೆಜರ್ ಮಾಡಿದ್ದೀವಿ, ಚಾರ್ಜ್ ಏನಿದೆ +6 ಕೂಲಮ್, ಇಲ್ಲಿ +3 ಕೂಲಮ್, ಇಲ್ಲಿ -2 ಕೂಲಮ್, ಇಲ್ಲಿ -4 ಕೂಲಮ್, ಇಲ್ಲಿ 1 + 1 ಕೂಲಮ್, ಇಷ್ಟಿದೆ ಚಾರ್ಜು. ಹಾಗಾದರೆ ನೆಟ್ ಚಾರ್ಜ್ ಎಷ್ಟು? ಇಲ್ಲಿ ನಮಗೆ ಚಾರ್ಜಿನ ವಿಷಯಕ್ಕೆ ಬಂದಾಗ ಮಕ್ಕಳು ನೆನ್ಪಿಟ್ಕೊಳ್ಳಿ, ಚಾರ್ಜಿನ ವಿಷಯಕ್ಕೆ ಬಂದಾಗ ಈ ಹಿಂದೆ ನೀವು ಕಲ್ತಿದ್ರಿ, ಚಾರ್ಜ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಸೊ ನಮಗೆ ಡೈರೆಕ್ಷನ್ನ ತಲೆ ಕೆಡಿಸ್ಕೊಳ್ಳುವಷ್ಟಿಲ್ಲ. ಸಿಂಪ್ಲಿ ಏನು ಮಾಡ್ಬೋದು ನಾವು, ಇದರ ಮ್ಯಾಗ್ನಿಟ್ಯೂಡ್ ಅಂದರೆ ಅದರ ವ್ಯಾಲ್ಯೂಸನ್ನು ಆಲ್ಜಿಬ್ರಿಕಲಿ ಆ್ಯಡ್ ಮಾಡ್ತಾ ಹೋಗೋದು. ಪ್ಲಸ್ಗಳನ್ನು ಒಂದು ಕಡೆ ಕೂಡಿಸ್ಕೊಳ್ಳೋದು, ಮೈನಸ್ಗಳನ್ನ ಒಂದು ಕಡೆ ಕೂಡಿಸ್ಕೊಳ್ಳೋದು, ಪ್ಲಸ್ ಮೈನಸ್ ಸೇರಿಸಿದಾಗ ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ರಿಸಲ್ಟೆಂಟ್ ಚಾರ್ಜ್ ಸಿಗುತ್ತೆ. ಸೊ ಹಾಗಾಗಿ ನೆಟ್ ಚಾರ್ಜ್ ಎಷ್ಟಪ್ಪ ಇಲ್ಲಿ ಕೇಳಿದರೆ, +6 ಇದೆ, -2 +3 -4 +1 ಎಲ್ಲ ಒಂದೇ ಯೂನಿಟಲ್ಲಿದೆ, ಸೇಮ್ ಯೂನಿಟ್. ಸೊ ಇಷ್ಟನ್ನು ನಾವು ಪ್ಲಸ್ ಇರೋದನ್ನ ಆ್ಯಡ್ ಮಾಡಿಕೊಂಡು ಮೈನಸ್ ಇರೋದನ್ನು ಆ್ಯಡ್ ಮಾಡಿಕೊಂಡು, ಸೊ ಒಂದರಲ್ಲಿ ಒಂದು ಸಬ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, +4 ಕೂಲಮ್. ಸೊ ದಿಸ್ ಈಸ್ ದ ಯೂನಿಟ್. ಭಾಳ ಸಿಂಪಲ್ ನೋಡಿ. ಚಾರ್ಜ್ಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡುವಾಗ
ಒಂದು ಯಾವುದೋ ಇರ್ಬೋದು, ಒಂದು ಕಂಡಕ್ಟರ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಇಷ್ಟೆಲ್ಲ ಚಾರ್ಜ್ಗಳಿವೆ ಅಂದಾಗ ಅದರ ನೆಟ್ ಚಾರ್ಜನ್ನು ಫೈಂಡ್ ಔಟ್ ಮಾಡೋದು ಭಾಳ ಈಸಿ ಕೆಲಸ. ಸೊ ದಟ್ ಈಸ್ ದ ಬೇಸಿಕ್ ಪ್ರಾಪರ್ಟಿ, ಅಡಿಟಿವಿಟಿ ಆಫ್ ಚಾರ್ಜಸ್. ಚಾರ್ಜಸ್ ಕ್ಯಾನ್ ಬಿ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಅಕಾರ್ಡಿಂಗ್ ಟು ದ ಆಲ್ಜಿಬ್ರಾ. ಇನ್ನೊಂದು ನೆನಪಿರಬೇಕು, ಚಾರ್ಜ್ಗಳಲ್ಲಿ ಎರಡೇ ಟೈಪ್ಸ್ ಇರೋದು. ಒಂದು ಪಾಸಿಟಿವ್ ಇದ್ದರೆ ಅದನ್ನು ಪ್ಲಸ್ ಅಂತ ಮಾರ್ಕ್ ಮಾಡ್ಕೊಳ್ಳೋದು, ನೆಗೆಟಿವ್ ಇದ್ದರೆ ಅದನ್ನು ಮೈನಸ್ ಅಂತ ಮಾರ್ಕ್ ಮಾಡ್ಕೊಳ್ಳೋದು. ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಏನು ಕೇಳಿದರೆ, ಚಾರ್ಜ್ ಈಸ್ ಕನ್ಸರ್ವ್ಡ್. ಬ್ಯೂಟಿಫುಲ್. ಚಾರ್ಜ್ ಈಸ್ ಕನ್ಸರ್ವ್ಡ್, ಇದರ ಮೇನ್ ಅರ್ಥ ಏನು ಅಂದರೆ, ನಾವು ಹೇಳಿದ್ವಿ ಚಾರ್ಜಿಂಗೇ ಬಾಡಿ ಅಂದ್ವಿ, ಚಾರ್ಜ್ ಇರೋ ಬಾಡಿನೇ ನ್ಯೂಟ್ರಲ್ ಮಾಡೋದು ನೋಡಿದ್ವಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಾವು ಚಾರ್ಜನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್, ನೈದರ್ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಚಾರ್ಜ್ ಈಸ್ ಕನ್ಸರ್ವ್ಡ್. ಹೇಗೆ ನೋಡಿ, ದ ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ರಿಮೇನ್ ಕಾನ್ಸ್ಟೆಂಟ್. ಯಾವುದೋ ಒಂದು ಐಸೋಲೇಟೆಡ್ ಅಂದರೆ ಏನು ಗೊತ್ತಾ, ವೆಲ್ ಸಪರೇಟೆಡ್. ಆ ಸಿಸ್ಟಮಲ್ಲಿ ಏನಾಗಿದೆ, ದ ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕನ್ಸರ್ವ್ಡ್, ಈಸ್ ಕಾನ್ಸ್ಟೆಂಟ್. ಇಟ್ ಮೀನ್ಸ್ ಚಾರ್ಜ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ, ಬಟ್ ದರ್ ಈಸ್ ನೋ ಕ್ರಿಯೇಟಿವ್ ಆರ್ ಡಿಸ್ಟ್ರಕ್ಟಿವ್ ಆಫ್ ಚಾರ್ಜಸ್. ನೀವು ಚಾರ್ಜನ್ನು ಎಲ್ಲೋ ಒಂದು ಕಡೆ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಥವಾ ಇರುವಂಥ ಚಾರ್ಜನ್ನು ನಾಶ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೇಗೆ? ಇದೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಸೊ ಒಂದು ಬಾಡಿ ಇದೆ, ಇನ್ನೊಂದು ಬಾಡಿ ಇದೆ. ಸೊ ಇವೆಲ್ಲ ಏನಾಗಿದೆ ಕೇಳಿದರೆ, ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ನ್ಯೂಟ್ರಲ್ ಅಂದರೆ ಅರ್ಥ ಏನು, ಎಷ್ಟು ಇಲೆಕ್ಟ್ರಾನ್ಗಳಿವೆಯೋ ಅಂದರೆ ಎಷ್ಟು ನೆಗೆಟಿವ್ ಚಾರ್ಜ್ ಇದೆಯೋ ಅಷ್ಟೇ ಪ್ರೋಟಾನ್ಗಳು ಅಂದರೆ ಅಷ್ಟೇ ಪಾಸಿಟಿವ್ ಚಾರ್ಜ್ ಇದೆ. ಸೊ ಹಾಗಾಗಿ ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಅವೆಲ್ಲ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ. ಓಕೆ. ಈಗ ನಾವೇನು ಮಾಡುವ ಅಂದರೆ, ಒಂದು ಬಾಡಿಯನ್ನು ಚಾರ್ಜ್ ಮಾಡೋಣ. ಸೊ ಚಾರ್ಜ್ ಮಾಡಬೇಕಂದ್ರೆ ಏನು ಆಪ್ಷನ್ ಇರೋದು ನಮಗೆ, ಒಂದು ಅಲ್ಲಿಂದ ಇಲೆಕ್ಟ್ರಾನ್ಗಳನ್ನು ತೆಗಿಬೇಕು ನಾವು, ಅಥವಾ ಅದಕ್ಕೆ ಇಲೆಕ್ಟ್ರಾನ್ಗಳನ್ನು ಸಪ್ಲೈ ಮಾಡಬೇಕು. ಎರಡರಲ್ಲಿ ಒಂದು ಆಪ್ಷನ್ ಇದೆ ನಮ್ಮ ಹತ್ರ. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ಒಂದರಿಂದ ಈ ಒಂದು ಬಾಡಿಯಿಂದ ಸರ್ಕ್ಯುಲರ್ ಸ್ಪೆರಿಕಲ್ ಬಾಡಿ ಇದೆಯಲ್ಲ, ಇದರಿಂದ ಒಂದು 7 ನಂಬರ್ಸಲ್ಲಿ ಒಂದು 7 ಇಲೆಕ್ಟ್ರಾನ್ಸ್ಗಳನ್ನು ಈಚೆ ತಗೊಬಂದ್ವಿ ಅಂದ್ಕೊಳ್ಳೋಣ. ಈ ಬಾಡಿ ತಂದ್ವಿ. ಏನಾಯಿತು ಆವಾಗ? ಇದಕ್ಕೆ 7 ಇಲೆಕ್ಟ್ರಾನ್ಗಳು ಕಡಿಮೆ ಆಯಿತು, ಇದಕ್ಕೆ 7 ಇಲೆಕ್ಟ್ರಾನ್ಗಳು ಜಾಸ್ತಿ ಆಯಿತು. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಈಗ 7 ಇಲೆಕ್ಟ್ರಾನ್ಗಳ ಕಡಿಮೆ ಅನ್ನೋದಕ್ಕೆ ನಮಗೆ ಇಲೆಕ್ಟ್ರಾನ್ಗಳು ನೆಗೆಟಿವ್ ಚಾರ್ಜ್ ಇರುವಂಥದ್ದು. ಸೊ ನೆಗೆಟಿವ್ ಚಾರ್ಜ್ ಎಷ್ಟು ಕಡಿಮೆ ಆಯಿತು? 7 ನಂಬರಲ್ಲಿ ಕಡಿಮೆ ಆಯಿತು. ಹಾಗಾಗಿ ಪಾಸಿಟಿವ್ 7 ಎಕ್ಸೆಸ್ ಆಯಿತು. ಹಾಗಾಗಿ ದಿಸ್ ಒನ್ ಈಸ್ ಪಾಸಿಟಿವ್ಲಿ ಚಾರ್ಜೆಡ್. ಎಷ್ಟು ಇಲೆಕ್ಟ್ರಾನ್ ಹೋಗಿದೆ? 7 ಇಲೆಕ್ಟ್ರಾನ್ ಹೋಗಿದೆ. ಇಲ್ಲೇನಾಗಿತ್ತು, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇತ್ತಲ್ವ ಇದು, ಬಟ್ ಈ 7 ಇಲೆಕ್ಟ್ರಾನ್ಸ್ಗಳು ಎಕ್ಸೆಸ್ ಇದ್ರ ಮೇಲೆ ಬಂದು ಸೇರ್ಕೊಂತ. ಆವಾಗ ಏನಂತೀವಿ ನಾವು, ದಿಸ್ ಈಸ್ ಚಾರ್ಜ್ಡ್ ವಿತ್ ನೆಗೆಟಿವ್ಲಿ. ಬಟ್ ಇಲ್ಲಿ ನಮಗೆ ಒಂದು ಏನು ಹೇಳುತ್ತೆ, ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತ ಏನು ಹೇಳುತ್ತೆ. ಸೊ 7 ಇಲೆಕ್ಟ್ರಾನ್, ಇಲ್ಲಿ 7 ಪ್ಲಸ್ ಚಾರ್ಜನ್ನು ನೀವು ಮಾಡ್ತಾಯಿದ್ರಿ, ಇದು ಪಾಸಿಟಿವ್ಲಿ ಚಾರ್ಜ್ ಮಾಡಿದ್ರಿ ಅಂದರೆ ಅರ್ಥ ಏನು, ಇದರಿಂದ ಎಲೆಕ್ಟ್ರಾನ್ಗಳನ್ನು ತೆಗೆದಿದ್ರಿ, ಅದನ್ನು ತಗೊಂಡೋಗಿ ಮತ್ತೆಲ್ಲೋ ಹಾಕಿದ್ರಿ. ಆವಾಗ ಏನಾಯಿತು, ಎಷ್ಟು ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗಿದೆಯೋ ಅಷ್ಟೇ ನೆಗೆಟಿವ್ ಚಾರ್ಜು ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್, ದ ಡೈರೆಕ್ಟ್ ಮೀನಿಂಗ್. ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂದರೆ ಏನು, ಎಷ್ಟು ಪಾಸಿಟಿವ್ ಚಾರ್ಜ್ಗಳು ಕ್ರಿಯೇಟ್ ಆಗಿವೆಯೋ ಅಷ್ಟೇ ನೆಗೆಟಿವ್ ಚಾರ್ಜ್ಗಳು ಕ್ರಿಯೇಟ್ ಆಗಿರ್ತವೆ. ಎರಡನ್ನು ಕೂಡಿಸಿದ್ರೆ ಏನಾಗುತ್ತೆ, 0 ಆಗುತ್ತೆ. ದಟ್ ಈಸ್ ದ ಕನ್ಸರ್ವೇಷನ್. ಹಾಗಾಗಿ ಚಾರ್ಜ್ ಈಸ್ ಕನ್ಸರ್ವ್ಡ್ ಅನ್ನೋದು ಸೆಕೆಂಡ್ ಬೇಸಿಕ್ ಪ್ರಾಪರ್ಟಿ. ಓಕೆ. ಸೊ ಮುಂದಕ್ಕೆ ಹೋಗೋಣ. ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಸೊ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂದರೆ ಏನು, whatever is the process of charging, it always ends with the transfer of a certain number of electrons from one body to another body. ಇದು ಗೊತ್ತಾಯ್ತು ನಿಮಗೆ. ಈಗ ಚಾರ್ಜು ಯಾವುದೇ ಮೆಥಡ್ ಇರ್ಬೋದು, ಚಾರ್ಜಿಂಗ್ ಬೈ ಫ್ರಿಕ್ಷನ್ ಇರ್ಬೋದು, ಬೈ ಕಂಡಕ್ಷನ್ ಇರ್ಬೋದು, ಬೈ ಇಂಡಕ್ಷನ್ ಇರ್ಬೋದು, ಅಥವಾ ಎನಿ ಅದರ್ ಮೆಥಡ್ಸ್ ಇರ್ಬೋದು. ಮೇನ್ ಆಗ್ತಾ ಇರೋದೇನು, ಇಲೆಕ್ಟ್ರಾನ್ಗಳು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕರೆಕ್ಟಾ? ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಲೆಕ್ಟ್ರಾನು ಟ್ರಾನ್ಸ್ಫರ್ ಮಾಡಿದಾಗ ನಾವು ಬಾಡಿ ಈಸ್ ಸೆಡ್ ಟು ಬಿ ಚಾರ್ಜ್ಡ್ ಅಂತ ಹೇಳ್ತೀವಿ. ಈಗ ಇಲೆಕ್ಟ್ರಾನಿಗೆ ಮಾಸು, ಅದರ ಚಾರ್ಜನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಒಂದು ಫಂಡಮೆಂಟಲ್ ಪಾರ್ಟಿಕಲ್, ಇಲೆಕ್ಟ್ರಾನ್ ಅನ್ನೋದೊಂದು ಫಂಡಮೆಂಟಲ್ ಪಾರ್ಟಿಕಲ್ ಅಂತೀವಿ ನಾವು. ಸೊ ಇದಕ್ಕೆ ಒಂದು ಚಾರ್ಜ್ ಅನ್ನೋದೇನಿದೆ, ಇಟ್ಸ್ ಎ ಫಿಕ್ಸ್ಡ್ ಅಮೌಂಟ್. ನೋಡಿ, ಇಟ್ ಕ್ಯಾರೀಸ್ ಎ ಫಿಕ್ಸ್ಡ್ ಅಮೌಂಟ್ ಆಫ್ ನೆಗೆಟಿವ್ ಚಾರ್ಜ್. ಇ ಈಕ್ವಲ್ಸ್, ಇ ಅನ್ನೋದು ಸಿಂಬಲ್, ಅದರದ್ದು ಸ್ಮಾಲ್ ಲೆಟರ್ ಇ ಇದೆಯಲ್ಲ ಅದು ಸಿಂಬಲ್. ಇ ಈಕ್ವಲ್ಸ್ 1.6 × 10⁻⁹ ಕೂಲಮ್. ಸೊ ದಿಸ್ ಈಸ್ ಫಿಕ್ಸ್ಡ್ ವ್ಯಾಲ್ಯೂ. ಯಾವುದ್ರದ್ದು ಇಲೆಕ್ಟ್ರಾನ್ ಬೇಕಾರಾಗಿರ್ಬೋದು. ಸರ್ ಗೋಲ್ಡ್ದು ತುಂಬ
ಇಲೆಕ್ಟ್ರಾನ್ ದೊಡ್ಡದಿರುತ್ತಾ, ಅಥವಾ ಹೈಡ್ರೋಜನ್, ಹೀಲಿಯಂ ಈ ಥರ ಬಂದಾಗ ಸಣ್ಣದಿರುತ್ತಾ? ನೋ, ಇಲೆಕ್ಟ್ರಾನ್ ಒಂದೇ ಥರ ಇರುತ್ತೆ ಎಲ್ಲದರಲ್ಲೂ. ಎರಡನೇದಾಗಿ ಇಲೆಕ್ಟ್ರಾನ್ನ ಮಾಸ್ ಸೇಮ್ ಇರುತ್ತೆ. ಇನ್ನು ನೆಕ್ಸ್ಟ್ ಏನು ಕೇಳಿದರೆ ಇಲೆಕ್ಟ್ರಾನ್ನ ಚಾರ್ಜು ಯಾವಾಗಲೂ ದಿಸ್ ಮಚ್ 1.6 ಇಂಟು 10⁻⁻19 ಕೂಲಮ್. ಈಗ ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಒಂದು ಇಲೆಕ್ಟ್ರಾನ್ ಜಾಸ್ತಿ ಆದರೆ ಅಥವಾ ಒಂದು ಇಲೆಕ್ಟ್ರಾನ್ ಕಡಿಮೆ ಆದರೆ, ಒಂದು ಇಲೆಕ್ಟ್ರಾನ್ ಜಾಸ್ತಿ ಆದರೆ ಏನಂತೀವಿ ನಾವು? ನೆಗೆಟಿವ್ ಚಾರ್ಜ್ ಅಂತೀವಿ. ಮ್ಯಾಗ್ನಿಟ್ಯೂಡ್ ಎಷ್ಟು ಅದರದ್ದು? 1.6 ಇಂಟು 10⁻⁻19 ಕೂಲಮ್. ಚಾರ್ಜ್ ಎಷ್ಟಿದೆಯಪ್ಪ ಅದರಲ್ಲಿ? ಒಂದು ಇಲೆಕ್ಟ್ರಾನ್ ತೆಗೆದ್ರೆ 1.6 ಇಂಟು 10⁻⁻19. 10 ಇಲೆಕ್ಟ್ರಾನ್ ತೆಗೆದ್ರೆ ಎಷ್ಟಾಗುತ್ತಪ್ಪ? 10 ಇಂಟು 1.6 ಇಂಟು 10⁻⁻19. ಇಲೆಕ್ಟ್ರಾನ್ ತೆಗೆದಾಗ ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಹಾಗಾಗಿ ನಾವೇನಂತೀವಿ ಅಂದರೆ ಚಾರ್ಜ್ ಆನ್ ಎ ಬಾಡಿ ವಿಲ್ ಬಿ Q, ದಿಸ್ ಈಸ್ Q, ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ N ಇಂಟು E. ಪ್ಲಸ್ ಆರ್ ಮೈನಸ್ N ಇಂಟು E. N ಅನ್ನೋದೇನು ಅಂದರೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್ ಅಂದರೆ ಏನು? ನೀವು ಇಲೆಕ್ಟ್ರಾನ್ಗಳನ್ನು ತಗೊಂಡು ಬಂದರೆ ನೆಗೆಟಿವ್ ಚಾರ್ಜು, ಇಲೆಕ್ಟ್ರಾನನ್ನು ಹೊರಗಡೆ ಹಾಕಿದರೆ ಬಾಡಿ ಪಾಸಿಟಿವ್ಲಿ ಚಾರ್ಜ್ಡ್. ಈ ಕ್ವಾಂಟೈಸ್ಡ್ ಅಂದರೆ ಏನು ಅರ್ಥ ಗೊತ್ತಾ? ಕ್ವಾಂಟೈಜೇಷನ್ ಆಫ್ ಚಾರ್ಜ್ ಅಂದರೆ, ಸೊ ನೀವು ಚಾರ್ಜನ್ನು ಇದಕ್ಕೂ ಫ್ರ್ಯಾಕ್ಷನ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ ಅರ್ಧ ಚಾರ್ಜು, ಅರ್ಧ ಇಲೆಕ್ಟ್ರಾನ್ ಆಚೆ ತಗೊಂಡೋದ್ರೆ ಅಥವಾ 1/4 ಇಲೆಕ್ಟ್ರಾನನ್ನು ಆಚೆ ತಗೊಂಡೋದ್ರೆ ಆ ಥರದ ಒಂದು ಸಾಧ್ಯತೆ ಇರೋದೇ ಇಲ್ಲ. ಸೊ ನೀವೇನು ಮಾಡ್ಬೋದು ಹಾಗಾದರೆ? ಕಂಪ್ಲೀಟ್ ಒಂದು ಇಲೆಕ್ಟ್ರಾನನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಕಂಪ್ಲೀಟ್ ಒಂದು ಇಲೆಕ್ಟ್ರಾನನ್ನು ರಿಸೀವ್ ಮಾಡ್ಕೋಬೋದು, ಆರ್ ಅಂಥ ಇಲೆಕ್ಟ್ರಾನ್ಗಳನ್ನು 10 ಅಥವಾ 100 ಅಥವಾ 1000 ಯಾವುದೇ ನಂಬರ್ ಇರ್ಬೋದು. ಗೊತ್ತಾಗುತ್ತೆ ಹೇಳೋದು? ಸೊ ಹಾಗಾಗಿ ನೀವು ಏನೇ ಮಾಡಿ ಆ ಇಲೆಕ್ಟ್ರಾನನ್ನು ಚಾರ್ಜ್ ಏನಿದೆಯೋ ಅದರ ಮಲ್ಟಿಪಲ್ ಇರುತ್ತೆ ಟೋಟಲ್ ಚಾರ್ಜ್. ಅದಕ್ಕೆ Q ಈಕ್ವಲ್ಸ್ ಟು ದ ಚಾರ್ಜ್, ಟೋಟಲ್ ಚಾರ್ಜ್ Q ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ N ಇಂಟು E ಅಂತ ಕರಿತೀವಿ. ಈಗ ನೋಡಿ, ಇಫ್ 10 electrons are removed from a body, it has charge plus 10 into E. ಈ ವ್ಯಾಲ್ಯೂ ಗೊತ್ತಿದೆ ನಿಮಗೆ, 1.6 ಇಂಟು 10⁻⁻19 ಕೂಲಮ್. ಒಂದು 10 ಇಲೆಕ್ಟ್ರಾನ್ ತೆಗೆದ್ರಿ ಅಂದ್ಕೊಳ್ಳಿ, ಏನಾಯಿತು ಅವಾಗ? ಅದು 10 ಇಲೆಕ್ಟ್ರಾನ್ ತೆಗೆದು ಹೊರಗಡೆ ಬಿಸಾಕಿದ್ರಿ, ನೀವು ಬೇರೆ ಬಾಡಿ ಟ್ರಾನ್ಸ್ಫರ್ ಮಾಡಿದ್ರಿ, ಅವಾಗ ಏನಾಯಿತು? ಪಾಸಿಟಿವ್ಲಿ ಚಾರ್ಜೆಡ್. ಸೊ ಪ್ಲಸ್ 10 ಇಂಟು E. ಈ ವ್ಯಾಲ್ಯೂ 1.6 ಇಂಟು 10⁻⁻19 ಮಲ್ಟಿಪ್ಲೈ ಮಾಡಿದರೆ ಬರುತ್ತೆ. ಸೊ ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಇನ್ನು ಸಪೋಸ್ ಒಂದು 20 ಇಲೆಕ್ಟ್ರಾನ್ಸನ್ನು ನೀವು ಆ್ಯಡ್ ಮಾಡಿದ್ರಿ ಅಂದ್ಕೊಳ್ಳಿ ನ್ಯೂಟ್ರಲ್ ಬಾಡಿಗೆ, ಏನಾಗುತ್ತೆ ಅವಾಗ? ಇಲೆಕ್ಟ್ರಾನ್ ಎಕ್ಸಸ್ ಆಯಿತು. ಸೊ ಎಷ್ಟು ಚಾರ್ಜ್ ಎಷ್ಟು ಅಂತ ಕೇಳಿದ್ರೆ ಏನು ಮಾಡ್ತೀರಿ? Q is equal to minus 20 into E. E ಅನ್ನೋದೇನು? ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಗೊತ್ತಾಗುತ್ತಾ? ಓಕೆ, ಫೈನ್. Thus total charge on a body is some integral multiple of E. ಕರೆಕ್ಟ್. ಯಾವಾಗಲೂ ಯಾವುದೇ ಚಾರ್ಜಡ್ ಬಾಡಿಯ ನೀವು ಚಾರ್ಜ್ ಬಗ್ಗೆ ಮಾತಾಡುವಾಗ ಅದು ಏನಾಗಿರ್ತದೆ? ಎಷ್ಟೇ ಇರ್ಬೋದು ಚಾರ್ಜು. ಸೊ ದಟ್ ಈಸ್ ಸಮ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ N ಇಂಟು E. ಭಾಳ ಸಣ್ಣದು ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ 10⁻⁻19 ಅಲ್ವಾ? ತುಂಬ ಸಣ್ಣದು. ಬಟ್ ದಿಸ್ ಈಸ್ ಟ್ರೂ. ಯಾವುದೇ ಒಂದು ಚಾರ್ಜನ್ನು ನಾವು ಡಿಫೈನ್ ಮಾಡಿದ್ರೆ ಅಥವಾ ಮ್ಯಾಗ್ನಿಟ್ಯೂಡನ್ನು ಹೇಳಿದಾಗ ದಿಸ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ N ಇಂಟು N ಅನ್ನೋದು ನಂಬರ್ ಆಫ್ ಇಲೆಕ್ಟ್ರಾನ್ಗಳು. ಇಲೆಕ್ಟ್ರಾನ್ಗಳು ಜಾಸ್ತಿ ಆದರೆ ನೆಗೆಟಿವ್ ಚಾರ್ಜು, ಇಲೆಕ್ಟ್ರಾನ್ಗಳು ಇಲ್ಲ ಕಡಿಮೆ ಆಗಿದೆ ಅಂದರೆ ಪಾಸಿಟಿವ್ ಚಾರ್ಜ್ ಆಗಿರುತ್ತದೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ವಾಟ್ ಆರ್ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇನ್ -1C ಅಂದರೆ ಏನು ಗೊತ್ತಾ? ಕೂಲಮ್. ಹೇಳಿದ್ನಲ್ಲ, SI ಯೂನಿಟ್ ಆಫ್ ಚಾರ್ಜ್, -1 ಕೂಲಮ್ ಆಫ್ ಚಾರ್ಜ್. ಇದು ಕ್ವಶನ್ ಕೇಳಿದ್ದಾರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲ, ಇದೇ ಟೈಪಿನ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾರೆ. ವಾಟ್ ಆರ್ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಇನ್ -1 ಕೂಲಮ್ ಆಫ್ ಚಾರ್ಜ್. ಸೊ ಚಾರ್ಜ್ ಎಷ್ಟಂತ ಕೊಟ್ಟಿದ್ದಾರೆ? -1 ಕೂಲಮ್. ಮೈನಸ್ ಅಂದರೆ ಅರ್ಥ ಏನಾಯ್ತು? ಈಗ ಇಲೆಕ್ಟ್ರಾನ್ ಜಾಸ್ತಿ ಇದೆ, ಇದರಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ನಿಮ್ಗೆ ಏನು ಕೇಳಿದ್ದಾರೆ? ವಾಟ್ ಆರ್ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್, ಇಷ್ಟು ಚಾರ್ಜ್ ಬರಲಿಕ್ಕೆ ಎಷ್ಟು ಇಲೆಕ್ಟ್ರಾನ್ ಬೇಕಾಯಿತು ಅಂತ ಕೇಳಿದ್ದಾರೆ. ಸೊ ನಮಗೆ ನೆನಪಿರಬೇಕು, ಚಾರ್ಜ್ ಆನ್ ಈಚ್ ಇಲೆಕ್ಟ್ರಾನ್ ಈಸ್ 1.6 ಇಂಟು 10⁻⁻19 ಕೂಲಮ್. 1.6 ಇಂಟು 10⁻⁻19 ಕೂಲಮ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಯಾವಾಗ ನೆನಪಿಟ್ಕೊಳ್ಳಿಕ್ಕೆ ಅಡ್ಡಿಲ್ಲ ನೀವು. ಸೊ 1.603 ಅಂತ ಬರುತ್ತೆ. ರಫ್ಲಿ 1.6 ಇಂಟು 10⁻⁻19 ಅಂತ ನೆನಪಿಟ್ಕೋಬೋದು. ನಾವೀಗೇನು ಯೂಸ್ ಮಾಡುವ ಅಂದರೆ Q ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ N ಇಂಟು E. Q ಅನ್ನೋದನ್ನು ಏನು ಮಾಡುವ? ಪ್ಲಸ್ ಆರ್ ಮೈನಸ್ N ಇಂಟು E. N ಅಂದರೆ ಏನು? ನಂಬರ್ ಆಫ್ ಇಲೆಕ್ಟ್ರಾನ್. E ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್.
ಸೊ ಇದು ಪ್ಲಸ್ ಬರಬೇಕಾ ಮೈನಸ್ ಬರಬೇಕಾ ನಮಗೆ? ಯಾಕೆಂದರೆ ಚಾರ್ಜ್ ಏನಾಗಿದೆ -1 ಕೂಲಮ್ ಇದೆ ಅಲ್ವಾ. ಸೊ ಇಲೆಕ್ಟ್ರಾನ್ ಇದೆ, ಇದು ಇಲೆಕ್ಟ್ರಾನ್ ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಅದರ ಮ್ಯಾಗ್ನಿಟ್ಯೂಡ್ ಬಗ್ಗೆ ವರಿ ಮಾಡಬೇಡಿ. ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎಷ್ಟು ಅಂತ ಕೇಳಿದಾಗ ಏನು ಮಾಡ್ತೀರಿ? n = Q/E. ಹಾಗಾಗಿ ಏನಾಯಿತು ನಿಮಗೆ ಇದು Q ವ್ಯಾಲ್ಯೂ ಎಷ್ಟು? 1 ಕೂಲಮ್. ಈ ವ್ಯಾಲ್ಯೂ ಎಷ್ಟು? 1.6 × 10⁻19 ಕೂಲಮ್. ಸೊ ಕೂಲಮ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ? ಇದನ್ನು ಡಿವೈಡ್ ಮಾಡಿದರೆ 0.625 × 10⁻19 ಇದೆಯಲ್ಲ, ಇದು ನ್ಯೂಮರೇಟರ್ ಬಂದರೆ ಏನಾಗುತ್ತೆ? +19 ಆಗುತ್ತೆ. 0.625. ಸೊ ಅದನ್ನು ಬೆಟರ್ 6.25 × 10⁻18. ಇದು ನಂಬರ್ಸ್ ಮಕ್ಕಳೇ, ಯಾವ ಯೂನಿಟ್ ಉಳ್ಕೊಳ್ಳೋದಿಲ್ಲ. ಸೊ ಕೂಲಮ್ / ಕೂಲಮ್ ಗೆಟ್ ಕ್ಯಾನ್ಸಲ್. 6.25 × 10⁻18. ಇದರ ಅರ್ಥ ಏನು ಅಂದರೆ 1 ಕೂಲಮ್ ಆಫ್ ಚಾರ್ಜ್ ಆಗಬೇಕು ಅಂದರೆ 6.25 625 ಅಂತ ಬರೆದ್ರೆ ನೆಕ್ಸ್ಟ್ 16 ಜೀರೋಸ್ ಹಾಕಬೇಕು ನೀವು. ಅಷ್ಟು ಇಲೆಕ್ಟ್ರಾನ್ಗಳು ಸೇರಿದರೆ 1 ಕೂಲಮ್ ಚಾರ್ಜ್ ಆಗುತ್ತೆ. ಗೊತ್ತಾಯ್ತಾ? ಓಕೆ, ಫೈನ್. ಇನ್ನು ನೆಕ್ಸ್ಟ್ ಅದರ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಬೇರೆ ಪ್ರಾಪರ್ಟೀಸ್ ಏನಿದೆ ಅನ್ನುವಂಥದ್ದು. ಬೇರೆ ಪ್ರಾಪರ್ಟೀಸ್ ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ಬೇಸಿಕ್ ಪ್ರಾಪರ್ಟೀಸ್ ಅಂದರೆ ಆ 3 ಪ್ರಾಪರ್ಟೀಸು ಬೇಸಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಇದು ಬಿಟ್ಟು ಬೇರೆ ಪ್ರಾಪರ್ಟಿಗಳಿವೆ. ಬಟ್ ನೀವು ಬಿ ಕೇರ್ಫುಲ್, ಎಕ್ಸಾಮಲ್ಲಿ ರೈಟ್ ದ ಬೇಸಿಕ್ ಪ್ರಾಪರ್ಟಿ ಅಂತ ಕೇಳಿದಾಗ ಆ 3ರಲ್ಲಿ ಎಷ್ಟು ಕೇಳಿದಾರೋ ಅಷ್ಟನ್ನು ಬರೀಬೇಕು. ಬೇಸಿಕ್ ಪ್ರಾಪರ್ಟಿ. ಈಗ ಹೇಳೋದೇನು ಅಂದರೆ ಅದರ್ ಪ್ರಾಪರ್ಟೀಸ್. ನಿಮಗೆ ಆ ಬೇಸಿಕ್ ಅಂತ ಹೇಳಲಿಲ್ಲ ಅಂದರೆ ಇದನ್ನೆಲ್ಲ ಬರೀಬೋದು. ಇದು ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಬಟ್ ಬೇಸಿಕ್ ಕೇಳಿದಾಗ ಇದನ್ನು ಬರೆದ್ರೆ ನಿಮಗೆ ಮಾರ್ಕ್ಸ್ ಹೋಗುತ್ತೆ. ಓಕೆ, ಹಾಗಾದರೆ ಬೇರೆ ಪ್ರಾಪರ್ಟೀಸ್ ಯಾವುದು? ತುಂಬ ಚೆನ್ನಾಗಿ ಗೊತ್ತಲ್ವ ನಿಮಗಿದು. ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ವೈಲ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಚಾರ್ಜಸ್ ಅಂದರೆ ಪ್ಲಸ್ ಚಾರ್ಜ್ ಇದ್ದರೆ ಇನ್ನೊಂದು ಪ್ಲಸ್ ಚಾರ್ಜಿ ಹತ್ತಿರ ಬಂದರೆ ಅದು ದೂರಕ್ಕೆ ತಳ್ಳುತ್ತೆ. ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಲ್ಲ, ಒಂದು ಗ್ಲಾಸ್ ರಾಡ್ ರಬ್ಬಡ್ ವಿತ್ ಎ ಸಿಲ್ಕ್ ಆ್ಯಂಡ್ ಅನದರ್ ಗ್ಲಾಸ್ ರಾಡ್ ರಬ್ಬಡ್ ವಿತ್ ಎ ಸಿಲ್ಕ್, ರಿಪಲ್ಷನ್ ಇತ್ತು. ರೀಸನ್ ವೆರಿ ಸಿಂಪಲ್, ದೇ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಅದೇ ಅನ್ಲೈಕ್ ಚಾರ್ಜಸ್ ಇದ್ದರೆ ನಾವೇನು ಮಾಡಿದ್ವಿ? ಒಂದು ಪ್ಲಾಸ್ಟಿಕ್ ರಾಡು ಮತ್ತು ಗ್ಲಾಸ್ ರಾಡನ್ನು ತಗೊಂಡಿದ್ವಿ. ಪ್ಲಾಸ್ಟಿಕ್ ಮತ್ತು ಗ್ಲಾಸ್ ರಾಡನ್ನು ತಗೊಂಡಾಗ ಏನಾಯಿತು? ದೇ ಆರ್ ಅಟ್ರಾಕ್ಟಿಂಗ್. ಚಾರ್ಜ್ಡ್ ಆಗಿತ್ತಲ್ವ ಅದು. ಒಂದು ಪಾಸಿಟಿವ್ ಚಾರ್ಜ್ ಇತ್ತು, ಇನ್ನೊಂದು ನೆಗೆಟಿವ್. ಸೊ ಅನ್ಲೈಕ್ ಅಂತ ಹೇಳ್ತೀವಿ ನಾವು. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದರೆ ಅಟ್ರಾಕ್ಟ್ ಈಚ್ ಅದರ್. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ ಚಾರ್ಜ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತು ನಮಗಿದು ಅಲ್ವಾ? ಚಾರ್ಜ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ಏನು ಕೇಳಿದರೆ ಚಾರ್ಜ್ ಈಸ್ ಇನ್ವೇರಿಯಂಟ್ ಅಂತ ಹೇಳ್ತೀವಿ. ತುಂಬ ಅಡ್ವಾನ್ಸ್ಡ್ ವರ್ಡ್ ಇದು, ಇನ್ವೇರಿಯಂಟ್ ಅನ್ನುವಂಥದ್ದು. ಅಂದರೆ ಡಿಫ್ರೆಂಟ್ ಫ್ರೇಮ್ ಆಫ್ ರೆಫರೆನ್ಸಲ್ಲೂ ಕೂಡ ಇದು ಬದಲಾಗೋದಿಲ್ಲ. ಅಂದರೆ ನಿಮ್ಗೆ ಅರ್ಥ ಆಗಬೇಕಂದ್ರೆ ಈಗ ನೋಡಿ, ಒಂದು ಚಾರ್ಜನ್ನು ತಗೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ವಿ ಅಂದ್ಕೊಳ್ಳಿ. ಏನೋ ಒಂದು ಮುಂದೆ ಬರುತ್ತೆ, ನಾವು ಅಂಥ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡ್ತೀವಿ, ನೆಕ್ಸ್ಟ್ ಕಲಿತೀವಿ. ಬಟ್ ಈಗ ಅಂದ್ಕೊಳ್ಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ಸೊ ನಾವು ರೂಮಲ್ಲೋ ಲ್ಯಾಬಲ್ಲೋ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ಒಂದು ವ್ಯಾಲ್ಯೂ ಬರುತ್ತೆ. ಸಪೋಸ್ ಚಾರ್ಜ್ ಮೂವ್ ಆಗ್ತಾಯಿದ್ರೆ ಏನಾದರೂ ಬದಲಾಗುತ್ತಾ? ಅದಕ್ಕೇನು ಎಕ್ಸಾಂಪಲ್ ಗೊತ್ತಾ? ನೀವೀಗ ಒಂದು ಟ್ರೈನ್ ಒಳಗಡೆ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ವಿ. ಟ್ರೈನ್ ಫಾಸ್ಟಾಗಿ ಹೋಗ್ತಾಯಿದೆ. ಇಸ್ ದರ್ ಎನಿ ವೇರಿಯೇಷನ್? ನೋ. ಸೊ ಹಾಗಾಗಿ ಚಾರ್ಜ್ ಅನ್ನೋದು ಆ ಪಾರ್ಟಿಕಲ್ ಮೂವ್ ಆಗ್ತಾ ಇದ್ದಾಗ, ಪಾರ್ಟಿಕಲ್ ಅಂದಾಗ ಏನಾಗುತ್ತೆ, ನಾವು ಮೂವ್ ಆಗ್ತಾ ಹೋಗಬೇಕು. ಡಿಫ್ರೆಂಟ್ ಫ್ರೇಮ್ ಆಫ್ ರೆಫರೆನ್ಸ್ ಬಂತೀವಿ. ಸಿಂಪ್ಲಿ ನಿಮ್ಗೆ ಹೇಳೋದಾದರೆ ಚಾರ್ಜ್ ಏನಾದರೂ ಒಂದು ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಮೂವ್ ಆಗ್ತಾಯಿದೆ ಅಂದ್ಕೊಳ್ಳಿ, ಚಾರ್ಜ್ ಇಸ್ ಮೂವಿಂಗ್. ಆವಾಗ ಅದು ತನ್ನ ಪ್ರಾಪರ್ಟಿಯನ್ನು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಚಾರ್ಜ್ ಮೂವ್ ಆಗ್ತಾಯಿದ್ರೆ ಅಥವಾ ಮೂವ್ ಆಗ್ತಿರೋ ಒಂದು ಸಿಸ್ಟಮಲ್ಲಿದ್ದಾಗ ನೋಡಿ, ರಿಲೇಟಿವಿಟಿ ಎಲ್ಲ ಬರುತ್ತಲ್ವ, ಹಾಗೆ ಅಂಥ ಒಂದು ಸಿಚುವೇಷನ್ದಲ್ಲಿ ಚಾರ್ಜು ತನ್ನ ಪ್ರಾಪರ್ಟೀಸನ್ನು ಕಳ್ಕೊಳ್ಳೋದಿಲ್ಲ ಅಥವಾ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸೊ ದಟ್ ಈಸ್ ಚಾರ್ಜ್ ಈಸ್ ಇನ್ವೇರಿಯಂಟ್ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ ಚಾರ್ಜ್ ಮೇ ನಾಟ್ ಎಕ್ಸಿಸ್ಟ್ ವಿತೌಟ್ ಮಾಸ್. ನೆನಪಿರಲಿ, ಚಾರ್ಜ್ ಹಾಗೆ ಇಂಡಿಪೆಂಡೆಂಟಾಗಿ ಎಲ್ಲೋ ಬಂದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಕು? ಅದಕ್ಕೆ ಮಾಸ್ ಬೇಕು, ಒಂದು ಬಾಡಿ ಬೇಕೇ ಬೇಕು. ಅದಕ್ಕೆ ಏನಂತೀವಿ ನಾವು? ಈಗ ನೋಡಿ, ಮಾಸ್ ಮೇ ಎಕ್ಸಿಸ್ಟ್ ವಿತೌಟ್ ಚಾರ್ಜ್. ಯಾವುದೇ ಮಾಸ್ ತಗೊಳ್ಳಿ, ಅದು ಚಾರ್ಜ್ಡ್ ಅಲ್ಲ, ಅನ್ಚಾರ್ಜ್ಡ್ ಅಂತ ಇರ್ಬೋದು. ಆದರೆ ಚಾರ್ಜ್ ಮೇ ನಾಟ್ ಎಕ್ಸಿಸ್ಟ್ ವಿತೌಟ್ ಮಾಸ್. ಮಾಸ್ ಇಲ್ಲದೆ ಇದ್ದರೆ ಚಾರ್ಜ್ ಇಲ್ಲ. ಗ್ಲಾಸ್ ರಾಡ್ ರಬ್ ಮಾಡಿದ್ರಿ, ಗ್ಲಾಸ್ ರಾಡಿಗೆ ಚಾರ್ಜ್ ಬಂತು, ಸಿಲ್ಕಿಗೆ ಚಾರ್ಜ್ ಬಂತು. ಅದೇ ಏನೂ ಇಲ್ಲದೆ ವ್ಯಾಕ್ಯೂಮಲ್ಲಿ ಚಾರ್ಜ್ ಇರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ವ್ಯಾಕ್ಯೂಮಲ್ಲಿ ಏನು ಮ್ಯಾಟರ್ ಇಲ್ಲದೆ, ಮ್ಯಾಟರ್ ಅಂದರೆ ಅರ್ಥ ಆಗುತ್ತಾ, ಒಂದು ಮಾಸ್ ಇಲ್ಲದೆ ಚಾರ್ಜ್ ಇರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಕ್ಲಿಯರ್? ಓಕೆ,
ನೆಕ್ಸ್ಟು ಇಲ್ಲಿಗೆ ಎಂಡ್ ಮಾಡಬೇಕಾಯ್ತು. ಬಟ್ ನೀವು ನೋಡ್ತಿದ್ದೀರಿ ಗೊತ್ತಾಯಿತು, ಬಟ್ ಕಾಮೆಂಟ್ಸ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೇಕಾದವ್ರಿಗೆ ಶೇರ್ ಮಾಡಿ, ಏನು ತೊಂದರೆ ಇಲ್ಲ. ಏನೋ ಕೇಳಿದರೆ ಯಾರೋ ಮೊನ್ನೆ ವೀಡಿಯೋಕ್ಕೆ ಕ್ವಶನ್ ಕೇಳಿದಾಗ ನನಗೆ ಖುಷಿ ಆಯಿತು. ಯಾಕೆ ನೀವೇನೋ ಡೌಟ್ ಕೇಳಿದರೆ ನನಗೆ ಇನ್ನೂ ಹೆಚ್ಚಿಗೆ ಹೇಳಲಿಕ್ಕಾಗುತ್ತೆ. ಮನಸ್ಸಲ್ಲಿ ಏನೋ ಡೌಟ್ ಇಟ್ಕೋಬೇಡಿ, ಕಾಮೆಂಟ್ಸ್ ಮಾಡಿ. ಅದರಲ್ಲಿ ವಾಟ್ಸಪ್ ನಂಬರ್ ಇಲ್ಲ ಅಂದರೆ ಡೈರೆಕ್ಟ್ ಅದರಲ್ಲೇ ಕಾಮೆಂಟ್ ಬಾಕ್ಸ್ ಇರುತ್ತೆ, ಟೈಪ್ ಮಾಡಿ ಏನು ಡೌಟ್ ಅಂತೇಳಿ, ಅದಕ್ಕೆ ಅಲ್ಲೇ ಆನ್ಸರ್ ಮಾಡ್ತೇನೆ ನಾನು, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.